ಮಹದೇವನ ನಯದನಿನ್ನ ಹೃದಯನನ್ನಿ ಕಾಣ ಕನಸಲ್ಲೂ ನೀನೇ ಸ್ವಾಮಿ ಮನದಲ್ಲೂ ನೀನೇ ಸ್ವಾಮಿ ಉಸಿರುಸಿರು ನಿನ್ನ ಹೆಸರೇ ಕಣ್ಣೆರೆದು ನೋಡು ಸ್ವಾಮಿ ಮನದೇವ ಮಾದೇಶ್ವರನೇ ಈ ಮನೆಯಲ್ಲಿ ಕೇಳು ಮನದೇವ ಮಾದೇಶ್ವರನೇ ಈ ಮನೆಯಲ್ಲಿ ಕೇಳು ನಾ ತಾಳಲಾರನಯ್ಯ ಆಡಿದಂತ ಪಾಪ ಪರಿಹರಿಸು ದೇವಾ ಈ ದಾಸನ ಮೇಲೆ ಮುನಿಸಿದಕ್ಕೆ ನೀಹದ ಸದಾ ಬದುಕು ನನಗೆ ಮಾದೇಶ್ವರ ದಯ
ಯಳಂದೂರು ಚಿಕ್ತಾಯಮ್ಮನವರ ಕಾರ್ಯಕ್ರಮ ವೆಚ್ಚಿ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತವ್ರು ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಅಭಿಮಾನಿಗಳು ಇನ್ನೊಬ್ರು 51 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಮಾದೇಶ್ವರು ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ದಯಮಾಡಿ ಜಾತ್ರಾ ಮಹೋತ್ಸವಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ಕಂದಳ್ಳಿ ಗ್ರಾಮಸ್ಥರಿಂದ ಈ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಅಂದ್ರೆ ಸುಮಾರು 60-70 ಸಾವಿರ ಜನ ಹಾಡಳೆಯುವಂಥ ಈ ಜಾತ್ರೆಯಲ್ಲಿ ದಯಮಾಡಿ ಜೇಬುಗಳ್ಳರಿದ್ದಾರೆ, ಮತ್ತೆ ಒಡವೆ ಕಳ್ಳರಿದ್ದಾರೆ, ದಯಮಾಡಿ ನಿಮ್ಮ ಪರ್ಸ್ ಕಳ್ಳರಿದ್ದಾರೆ, ಮೊಬೈಲ್ ಕಳ್ಳರಿದ್ದಾರೆ, ಜೋಪಾನವಾಗಿರಿ ಅಂತ ಆರಕ್ಷಕ ದಳದವರ ಮುಖಾಂತರವಾಗಿ ತಮ್ಮಲ್ಲಿ ಕೇಳ್ತಾ, ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಮುಖ ಮೂಡಿರ್ತಕ್ಕಂಥ ಸಂದರ್ಭದಲ್ಲಿ ಸಹಸ್ರ ಜನಸಂಖ್ಯೆ ಆದು ಬರುವಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆ ಮೈಕಾರ ಮಹದೇಶ್ವರ ಒಳ್ಳೆಯದು ಮಾಡಿ ಊಟ ಮಾಡುವ ಸ್ಥಳದಲ್ಲಿ ದಯಮಾಡಿ ಯಾರೂ ಕೂಡ ಎಲೆಗಳನ್ನ ಪ್ರತ್ಯೇಕವಾದ ಸ್ಥಳದಲ್ಲಿ ಹಾಕಬೇಕು, ಅಲ್ಲಲ್ಲೇ ಬಿಸಾಕಬಾರದು. ಹುಲಿವಾಹನ ರಥೋತ್ಸವವನ್ನು ಮಾಡಿಸ್ತಕ್ಕಂಥವ್ರ ರಸೀತಿಯನ್ನು ಪಡ್ಕೊಂಡು ಜೋಪಾನವಾಗಿ ರಥದ ಹತ್ರ ಯಾರು ಹೋಗದೆ ದೂರದಲ್ಲಿ ದಂಡವನ್ನು ಹೊತ್ತು ತಾವು ಮೆರವಣಿಗೆ ಸೇವೆಯನ್ನು ಮಾಡಿಸಬೇಕು. ಕಾರ್ತೀಕ ಮಾಸದಲ್ಲಿ ಮಾಡತಕ್ಕಂಥ ಈ ಹೊಸದಾಗಿ ಪ್ರಾರಂಭಿಸಿದ್ದಾರೆ ಬೆಳ್ಳಿ ಕವಚವನ್ನು ಮಾಡಿಸೋದಕ್ಕೆ ಸ್ವಾಮಿಗೆ. ಅದಕ್ಕೆ ದೇಣಿಗೆಯನ್ನು ಕೊಡ್ತಕ್ಕಂಥವರಲ್ಲಿ ಹಣವನ್ನು ಕೊಟ್ಟು ರಸೀತಿಯನ್ನು ಪಡ್ಕೋಬೇಕು. ಮತ್ತೆ ಪ್ರತಿ ತಿಂಗಳ ಅಮಾವಾಸ್ಯೆಯ ದಿವಸ ಇಲ್ಲಿ ಸಾವಿರಾರು ಜನಕ್ಕೆ ಪ್ರಸಾದ ವಿನಿಯೋಗ, ಊಟದ ವ್ಯವಸ್ಥೆ ಇದೆ, ಅನ್ನ ಸಂತರ್ಪಣೆ. ಅದಕ್ಕೆ ತಾವು ಊಟದ ಹಬ್ಬ ಮಾಡ್ತಕ್ಕಂಥವ್ರು, ಮದುವೆ ದಿನ ಆಚರಣೆ ಮಾಡ್ಕೊಳ್ತಕ್ಕಂಥವ್ರು ತಮ್ಮ ಹೆಸರಿನಲ್ಲಿ ಅವತ್ತು ಸ್ವಾಮಿಗೆ ಅಭಿಷೇಕ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಾರೆ. ನೀವು ಆ ಒಂದು ಊಟದ ವ್ಯವಸ್ಥೆಗೆ ನೀವೆಲ್ಲರೂ ಕೂಡ ಧನ ಸಹಾಯ ಮಾಡಬಹುದು. ನಮ್ಮ ಹಿಂದೂ ಪ್ರಕಾರವಾಗಿ ಭಗವಂತನ ಸನ್ನಿಧಾನದಲ್ಲಿ ನಮ್ಮ ಹುಟ್ಟದ ಹಬ್ಬವನ್ನು ಆಚರಣೆ ಮಾಡಿಕೊಂಡ್ರೆ ನಮಗೆ ಹೆಚ್ಚಿನ ಐಶ್ವರ್ಯಾರೋಗ್ಯ ಭಾಗ್ಯವನ್ನು ಪರಮಾತ್ಮ ಕೊಟ್ಟು ಕಾಪಾಡ್ತಾನೆ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ಈ ಒಂದು ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ, ಇವತ್ತು ಈ ಮೈಕಾರ ಮಹದೇಶ್ವರ ಮೈಸೂರು ಪ್ರಾಂತ್ಯಕ್ಕೆ ಬಂದವನು, ಮೈಸೂರಿನ ಹೆಗ್ಗಡದೇವನ ಕೋಟೆ ಕಡೆ ಹೋಗ್ತಾರೆ. ಅವ್ರು ಹೋಗಿರೋ ಜಾಗಗಳಲ್ಲಿ ಇವತ್ತಿಗೂ ತೋರುಗದ್ದಿಗೆಗಳಾಗಿದೆ. ಮೈಸೂರು ಬಿಟ್ರೆ ಜೈಪುರ, ಜೇಡಿಕಟ್ಟೆ ಮಹದೇಶ್ವರ, ಹೊಮ್ಮರಗಳ್ಳಿ ಅಂಪಾಪುರ, ನೇರಳೆಕಟ್ಟೆ ಮಹದೇಶ್ವರ, ಯಾವ ಹೆಗ್ಗಡದೇವನ ಕೋಟೆ ಪಕ್ಕ ಅಂತರ್ಸಂತೆಯ ತೋಪನ ಮಹದೇಶ್ವರ, ಭೀಮನಕೊಲ್ಲಿ ಮಹದೇಶ್ವರ, ಕ್ಯಾತ್ನಹಳ್ಳಿ ಮಹದೇಶ್ವರ, ಕಂದೆಗಾಲ ಮಹದೇಶ್ವರ, ದೊಡ್ಡಮಗ್ಗೆ ಮಹದೇಶ್ವರ, ಅಂಚಿಪುರ ಮಹದೇಶ್ವರ, ದಡದಳ್ಳಿ ಮಹದೇಶ್ವರ, ರಾಜಗಣ್ಣುಂಡಿ ಮಹದೇಶ್ವರ, ಸುಮಾರು 50-60 ಹಳ್ಳಿಗಳಲ್ಲಿ ಮಾದಪ್ಪನ ದೇವಸ್ಥಾನ ಇದೆ. ಈ ಕಾರ್ತೀಕ ಸೋಮವಾರಕ್ಕೆ ಜಾತ್ರೆಗಳು ಶುರುವಾಗ್ಬಿಟ್ರೆ ಯುಗಾದಿ ಹಬ್ಬದ ತನಕ ಜಾತ್ರೆಗಳು ನಡೀತಾ ಇರ್ತಾವ. ಮಾದಪ್ಪನಿಗೆ ಎಲ್ಲ ದನಗಳ ಕಟ್ಟುವ ಜಾತ್ರೆಯಲ್ಲಿ. ಹಾಗೆ ಪ್ರತಿಯೊಂದು ಈಗ ಹೇಳಿದ ಕ್ಷೇತ್ರಗಳಲ್ಲಿ ಇವತ್ತು ವಿಶೇಷ ಸಾವಿರಾರು ಜನ ಸೇರಿದ್ದಾರೆ. ಭೀಮನ ಅಮಾವಾಸ್ಯೆ ಪ್ರಯುಕ್ತವಾಗಿ ಮಾದಪ್ಪ ಕಾಲಿಟ್ಟ ನೆಲೆ, ಆ ಕಾಲಿಟ್ಟ ನೆಲೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಇವತ್ತು ಜನಗಳು ಸಾಗರೋಪಾದಿಯಲ್ಲಿ ಸೇರಿ ಅನ್ನ ಸಂತರ್ಪಣಾ ಕಾರ್ಯ ನಡೀತಾ ಇದೆ. ಅದರಲ್ಲೂ ನಮ್ಮ ಕಂದಳ್ಳಿ ಕ್ಷೇತ್ರವೂ ಕೂಡ ಒಂದು. ಈಗಿರ್ಬೇಕಾದ್ರೆ ಈ ಕಡೆ ಸರಗೂರು ತಾಲೂಕು, ಗುಂಡ್ಲುಪೇಟೆ ತಾಲೂಕು, ಆ ಕಡೆ ಕೋಟೆ ತಾಲೂಕು, 3 ತಾಲೂಕುಗಳ ಎಲ್ಲೆಯಲ್ಲಿ ಬರ್ತಕ್ಕಂಥ ಬೇಲದ ಕುಪ್ಪೆ ಎಂಬತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಅದನ್ನ ಬ್ಯಾಲ್ಕುಪ್ಪ ಅಂತ ಕರೀತಾರೆ. ಬೇಲದ ಕುಪ್ಪೆ ಮಹದೇಶ್ವರ. ಅಲ್ಲೊಬ್ಬ ವ್ಯಕ್ತಿಯಿಂದ ಮಹದೇಶ್ವರಲ್ಲಿಗೆ ಬಂದ್ರು, ಇಕ್ಕೇರಿ ದೇವಮ್ಮನಿಗಿತ್ತು ಒಂದ್ ಕೈ ಮೇಲೆ ಅವನ ಸಂಗಪ್ಪ ಅಂತ ಕರೀತಿದ್ರು. ಸಂಗಪ್ಪ. ಊರ್ಲಿರೋ ಜನರ ಅವನಿಗೊಂದು ಸಂಸಾರಿ ಸಂಗಪ್ಪ ಅಂತ ಕರಿತಿದ್ರು. ಒಂದು ಅಡ್ಡ ಹೆಸರು ಫ್ಯಾಮಿಲಿ ಸಂಗಪ್ಪ. ಸಂಸಾರಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಎಡ್ತಿ ಅಂದ್ರೆ ಅವನಿಗೆ ಪ್ರಾಣ. ಇನ್ ಬೇರೆಯವ್ರಗ ಎಲ್ರಿಗೂ ಪ್ರಾಣ. ಅವನಿಗೊಂಥರ ವಿಶೇಷವಾದ ಪ್ರಾಣ ಎಡ್ತಿ ಕಂಡುಬಿಟ್ರೆ. ನಂಟರುಗಳ ಕಂಡುಬಿಟ್ರಂತೂ ಇನ್ನೂ ಪ್ರಾಣ. ಅವನು ವಯಸ್ಸಾದ ತಾಯಿ ಒಬ್ಳಿದ್ದ, ಅವಳು ಕಂಡುಬಿಟ್ರಂತೂ ಪಂಚ ಪ್ರಾಣ. ಇನ್ನು ಹೆಂಡತಿ, ಮಕ್ಕಳು, ನಂಟರು, ತಾಯಿ, ಅವಳಿಗೊಬ್ಬ ತಾಯಿ ಇದ್ದ, ಅವಳು ಕಂಡುಬಿಟ್ರಂತೂ ಪ್ರಾಣಕ್ಕೆ ಪ್ರಾಣ. ಬೇರೆಯವ್ರನ್ನ ಅಕ್ಕಪಕ್ಕದವ್ರನ್ನ ಮಾತಾಡಿಸ್ತಾ ಇರ್ಲಿಲ್ಲ. ದೇವಸ್ಥಾನಕ್ಕೆ ಕೈ ಮುಗಿದ್ರು ಬೋಯ್ತಿದ್ದ ಅವನು. ದೇವಸ್ಥಾನಕ್ಕೆ ಕೈ ಮುಗ್ದೆ ಹೋಗಿದಿ ಕಣ, ತೀರ್ಥ ಕುಡ್ದಲ್ಲ, ಬರೀ ತೀರ್ಥದಲ್ಲೇ ಇರ್ಬೇಕು ನೀನು. ಇನ್ನೇನಾರು ತಿನ್ಬಿಟ್ಟೆ. ತೀರ್ಥ ಕುಡಿದ್ರೆ ಹೊಟ್ಟ ತುಂಬದ್ದೇನೋ? ಆ ಕಲ್ಲು ದೇವ್ರ ಕೈ ಮುಗಿದ್ರೆ ಒಳ್ಳೇದಾದ್ದೇನೋ? ನೀನ್ ಹೆಡ್ತಿಗ್ ಪೂಜೆ ಮಾಡೋ ನೋಡಪ್ಪ, ನೀನ್ ಹೆಡ್ತಿಗ್ ಪೂಜೆ ಮಾಡು. ಒತ್ತೊತ್ತಿಗೂ ಸರಿಯಾಗಿ ಮಾಡಿಕ್ತಾಳೆ ದೇವ್ರಂತ. ಎಲ್ಲಿದಾನ ದೇವ್ರು? ಈ ತರ ನಾಸ್ತಿಕರಾಗಿ ಮಾತನಾಡ್ತಿರ್ಬೇಕಾದ್ರೆ ಮಹದೇಶ್ವರ ಅವನ ಹತ್ರಕ್ಕೆ ಬಂದ್ರು. ಧರ್ಮ ಭಿಕ್ಷಾ, ಗುರುಕ್ವಾರಣ್ಯ ಭಿಕ್ಷಾ. ಯಾವನಯ್ಯ ಊರ್ಗ್ ಹೊಸಬಾನಾಗದ ನೀನು? ಬುಧೇ ಧರ್ಮ ಮಾಡಿ ನಿಮ್ ಹೆಂಡತಿ ಮಕ್ಕಳು ನೀವು ಇರೋ ತನಕ ನೀವು ಮಾಡೋ ದಾನ ಧರ್ಮ ನಿಮ್ ಕೊನೆ ತನಕ ನೋಡೋದು. ಎಲ್ಲಿ ತನಕನಾರ ಬಿಡು, ಕೊಡೋದಿಲ್ಲ ಹಾಗನ್ಬೇಡಿ. ದಾನ ಪ್ರಭು ನೀವು, ಕೊಡಗೈ ಮುತ್ತು. ದಯಮಾಡಿ ನೀವೇನಾದ್ರೂ ಕೊಡಬೇಕು. ದಾನ ಚಿಂತಾಮಣಿ ನೋಡಿ. ನೀವು ಚಿಂತಾಮಣಿ ಅಂದ್ರು ಅಷ್ಟೇ, ಅರ್ಸಕೀರ ಅಂದ್ರು ಅಷ್ಟೇ.
ಹಾ, ಕೊಡಗೈ ಪ್ರಭು ಅಂದ್ರು ಅಷ್ಟೇ, ಕಂದಳ್ಳಿ ಪ್ರಭು ಅಂದ್ರು ಅಷ್ಟೇ. ಕೊಡೋದಿಲ್ಲ 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 ಹಂಗನ್ಬೇಡಿ ಪ್ರಭು, ಕೊಡ್ಲೇಬೇಕು ನೀವು. ಕೊಡಲ್ಲ ಅಂತ ಹೇಳ್ತಿಲ್ಲ, ಹೋಗ ಆ ಕಡೆ, ಸ್ವರ್ಗ ಸಿಗುತ್ತೆ ಸ್ವಾಮಿ. ಓಹೋ, ನೀನು ಕೊಟ್ಬಿಟ್ರೆ ಸ್ವರ್ಗ ಸಿಗುತ್ತೆ, ಇಲ್ದ ನರಕವೋ ಸಿಗ್ಲಿ ಬಿಡು, ನರಕನೇ ಕೊಡಲ್ಲ. ಮಾದೇಶ್ವರನ ಜಾಡಿಸ್ ತಳ್ಬಿಟ್ಟು ಹೋಗ್ತಾವನೆ, ಕೊಡೋದಿಲ್ಲ ಅಂತ. ಸ್ವಾಮಿ ಹಾಗನ್ಬೇಡಿ, ಕೈಲಿರೋ ಬಾಳೆಹಣ್ಣಾರು ಕೊಡಿ ಸ್ವಾಮಿ. ಈ ಬಾಳೆಹಣ್ಣು ಯಾರಿಗೆ ಗೊತ್ತಿಲ್ಲ, ಮನ್ಲಿ ನನ್ನ ಹೆಂಡ್ರವಳೆ. ಜಗತ್ಲಿ ಎಲ್ರಿಗೂ ಹೇಳ್ತಿರೋರಲ್ಲ, ಹಂಗಲ್ಲ ಕಣ, ನಾನು ಹೇಳ್ತೀನಿ. ಅದೇನು ವಿಶೇಷ ಸ್ವಾಮಿ? ವಿಶೇಷ ಕೇಳ್ಬಿಟ್ರೆ ಬೆರ್ಗಾಬಿಟ್ಟಿಯ. ಮನೆ ಈಚೆ ಬಂದು ಪುನಃ ಮನೆ ಒಳಗೆ ಹೋಗ್ಬೇಕಾದ್ರೆ ಬೀದಿ ಬಾಗಿಲಲ್ಲಿ ತಟ್ಟೆ ಇಟ್ಬಿಟ್ಟು, ತಟ್ಟೆ ಒಳಗೆ ಕಾಲು ಇಟ್ಬಿಟ್ಟು, ಕಾಲಿನ ಕಸನ್ ತೊಳೆದ್ಬಿಟ್ಟು, ಕಾಲು ತೊಳೆದು ನೀರ್ನ ಬದ್ಬೇರ್ ಕಾಲು ಸ್ವಾರ್ಕನ್ ಕುಡ್ಕತಾಳೆ. ಯಾವನ್ ಹೇಳ್ತಿದ್ದಾಳೋ? ಏನ್ ಭೀಮ್ನ ಮಾಸ ಇದ್ದೀನಿ ಅನ್ಬೋದು. ಅಮಾಸ ದಿನ ಎಲ್ಲ ಕಣ, ದಿನಕ್ಕೆ 20 ಸಲ ಈಚೆ ಬಂದ್ರು 20 ಸಲ ತೊಳಕ ಕೊಡಿತಾಳೆ. ಇವತ್ತು ಇಷ್ಟೊತ್ತಿಗೆ 18 ಸಲ ಆಗದ. ಇನ್ ಸಂದ ಗಂಟೆ ಲೆಕ್ಕ ಹಾಕು. ಪತಿ ಭಕ್ತಿ ಅವ್ರಿಗೆ ಮತ್ತೆ ನೀನು ಕೊಡಕಲ್ಲ, ಬುಡಾದಾರಿನ ಆ ಕೈಲಿ ಹಿಡಿದ್ರಿ ಎರಡಕ್ಕೆನಾರು ಕೊಡಿ ಸಂಗಪ್ಪನವ್ರೆ. ಈ ಎರಡಕ್ಕೆ ಯಾರಿಗೆ ಗೊತ್ತಿಲ್ಲ. ಮನೇಲಿ ನಮ್ಮವ್ವ ಮಂಚದ ಮೇಲೆ ಕೂತಾಳೆ, 80 ತುಂಬ ಹೋಗದ. 80 ತುಂಬೋದಲ್ಲೇ ತಲೆ ಹಿಂಗೆ ಅಡ್ಡಾಡಾಗ ಅಳ್ಳಾಡುತ್ತಂತೆ. ಯಾಕ್ರೋ? ನಟ್ಟು ಬಾಟಲು ಜಾಗಿದಾವಂತ. ನಟ್ಟು ಬಾಟಲು ಜಾಗಿದಾವಂತ. ಯಮಧರ್ಮ ನಿನ್ ಗೊತ್ತಾಯ್ತು, ಬಂದ್ಬಿಡು. ಇದರಾವ್ ಕಮಾನ್, ನಿನ್ ಕಂತೆಲ್ಲ ಮುಗ್ದೋಗೋ, ಬಂದ್ಬಿಡು ಅಂದ್ರೆ ನಾ ಬರಲ್ಲ ಅಂತ ಈಗ ಅಳ್ಳಾಡಂಗಿರೋದೇ ಇಲ್ವಲ್ಲ. ಇದು ನಮ್ಮ ಅವನಿಗೆ ಕಳ್ಳ, ನೀನು ಕೊಡಕಲ್ಲ, ಬಿಡ ದಾರಿನ. ಸ್ವಾಮಿ ಆ ಕೈಲಿಡಿದ್ರು ಮಿಠಾಯಿ ಬತಾಸು, ಇದು ನನ್ನ ಮಕ್ಕಳಿಗೆ ಕಂಡ್ಲ. 3-4 ಜನ ಮಕ್ಕಳು, ಅಪ್ಪೋ ಇಂಥ ಕೆಲಸ ಅಂತ ತೋರ್ಸಪ್ಪ, ಆರಿಸ್ಬಿಡ್ತೀವಿ ಅಂತವೆ. ಬಂದ್ಬಿಟ್ಟ ಇಲ್ಲಿ ಕೇಳ್ಕೊಂಡು ಬಿಡ ದಾರಿನ ಜಾಡಿಸ್ ತಳ್ಬಿಟ್ಟು ಹೋಯ್ತಾ ಅವನೇ. ಮಾದೇಶ್ವರ ಹೇಳ್ತಾರೆ, ಹೋಗು ಸಂಗಪ್ಪ ಹೋಗು. ಯಾವ ಹೆಂಡತಿ ಮಕ್ಕಳನ್ನೇ ಸ್ವರ್ಗ ಅಂತ ಹೇಳ್ಕೊಂಡಿದ್ಯೋ, ಅದೇ ಹೆಂಡತಿ ಮಕ್ಕಳು ನಿನ್ನ ಬೆನ್ನ ಚೂರಿ ಹಾಕೋದನ್ನ ನಾನು ತೋರಿಸ್ಬಿಟ್ಟೆ ಇಲ್ಲಿಂದ ಹೋಗೋದು ಅಂತ ಮಾದೇಶ್ವರರು ಅಲ್ಲೇ ಉಳ್ಕೊಂಡವ್ರೆ. 1 ವಾರ ಕಳಿತಲ್ಲ, ಸಂಗಪ್ಪನಿಗೆ ಹುಟ್ಟದ ಹಬ್ಬ. ಅಲ್ಲಿ ಸಂಗಪ್ಪನಿಗೆ ಮಾತ್ರ ಹುಟ್ಟದ ಹಬ್ಬ ಅಲ್ಲ, ಇವತ್ತು ನನಗೂ ಇಲ್ಲಿ ಹುಟ್ಟದ ಹಬ್ಬ. ನನ್ನ ಅಭಿಮಾನಿಗಳು ಇವತ್ತು ಸಂಪತ್ತು ಮತ್ತು ನಮ್ಮ ಸುರೇಶ್ ಅವರು ಸಿಹಿ ಹಂಚಬೇಕು ಅಂತ ತಂದವ್ರೆ. ಅವ್ರಿಗೂ ಕೂಡ ಮಾದೇಶ್ವರ ಒಳ್ಳೇದು ಮಾಡಲಿ. ನನ್ನ 54ನೇ ವರ್ಷದ ಹುಟ್ಟಹಬ್ಬ. ನಮ್ಮ ಎಲ್ಲ ಸ್ನೇಹಿತರು, ಅಭಿಮಾನಿ ಬಳಗದವರು ಇವತ್ತು 1000ಕ್ಕೂ ಹೆಚ್ಚು ಜನ ಅಭಿಮಾನವನ್ನ ನನ್ನ ಮೊಬೈಲ್ ಮುಖಾಂತರವಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಭಿಮಾನಿಗಳ ಪೂರಕವಾದ ಜೊತೆಯಲ್ಲಿ
ನಿಮ್ಗೆ ಎಲ್ಲರಿಗೂ ಕೇಕ್ ಬರ್ತಾ ಇದೆ, ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ಈ ಭಗವಂತನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನನಗೆ 54 ವರ್ಷ ತುಂಬ್ತಾ ಇದೆ. ಭೂಪ ಇಲ್ಲ ಕೊಟ್ಬಿಡ, ಅವ್ರು ಕೇಕ್ ಕೊಡೋನ್ಗ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೋಡ ನೋಡ ಅಲ್ಲಿ ಭೂಪನ ಕೊಡ. ನಮ್ಮೆಲ್ಲರಿಗೂ ಹಾರೈಸಿ 26 ವರ್ಷಗಳಿಂದ ಸತತವಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯೋದಕ್ಕೆ ಕಾರಣಕರ್ತರಾಗಿದೆ. ಅದರಲ್ಲಿ 1 ವರ್ಷ ಮಿಸ್ ಆಗಿದೆ. ಆ ಒಂದು 26 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯೋದಕ್ಕೆ ನಮ್ಮ ತಂಡದವರಿಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಾದ ಸಂಗಮ, ಕೊಳ್ಳೆಗಾಲ ಮತ್ತು ಮೈಸೂರು ಎಲ್ಲ ಕಲಾವಿದರುಗಳ ಒಂದು ಸಮೂಹ ಎಲ್ಲರೂ ಕೂಡ ಬಂದು ಹೋಗಿದ್ದಾರೆ. ತಮ್ಮೆಲ್ಲರ ಒಂದು ಸಹಕಾರ, ತಮ್ಮೆಲ್ಲರ ಒಂದು ಭಕ್ತಿ, ಇವತ್ತು ತಾವೆಲ್ಲರೂ ಕೂಡ ಈ ಹುಟ್ಟದ ಹಬ್ಬದ ದಿವಸ ನನಗೆ ಸಿಹಿ ಹಂಚುವುದರ ಜೊತೆಗೆ ಇವತ್ತು ನಮ್ಮ ಹುಟ್ಟು ಹಬ್ಬದಕ್ಕೆ ತಾವೆಲ್ಲರೂ ಕೂಡ ಕಾಣಿಕೆಯನ್ನು ಕೊಟ್ಟು ಆಶೀರ್ವಾದ ಮಾಡ್ತಾ ಇರುವ ಎಲ್ಲರಿಗೂ ಶುಭ ಫಲಗಳನ್ನು ಕಂದಳ್ಳಿ ಮಹದೇಶ್ವರ ಕೊಟ್ಟು ಕಾಪಾಡಲಿ. ನಮ್ಮೆಲ್ಲರಿಗೂ ಆ ಕಂದಳ್ಳಿ ಮಹದೇಶ್ವರ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಅಪೇಕ್ಷೆ ಮೇರೆಗೆ ಯಾವ ಮೈಕಾರ ಮಹದೇಶ್ವರನ ಒಂದು ಗೀತೆಯನ್ನ ಆಗ್ಲೇ ಕೇಳ್ಕೊಂಡಿದ್ದನ್ನ ಸೋಜುಗಾರ ಮಲ್ಲಿಗೆ, ಆ ಮೈಕಾರ ಮಹದೇಶ್ವರನ ಗೀತೆಯನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೇಳ್ತಾ ಮೈಕಾರ ಮಾದಪ್ಪನ ಈ ಒಂದು ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ನಮಗೆ ನಿಮ್ಮೆಲ್ಲರಿಗೂ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಬನ್ನಿ ಬನ್ನಿ ಬನ್ನಿ. ಈ ಕಾಣಿಕೆ ಕೊಡ್ತಕ್ಕಂಥ ಎಲ್ಲರಿಗೂ ಅವರ ಆಶೀರ್ವಾದ ನನಗಿರಲಿ ಅಂತ ಕೇಳ್ತಾ ಈ ಒಂದು ಜನಪ್ರಿಯವಾದಂತ ಈ ಸೋಜುಗಾರ ಸೋಜು ಮಲ್ಲಿಗೆ ಈ ಒಂದು ಗೀತೆಯನ್ನ ಹಾಡ್ತಾ ಯಳಂದೂರಿನ ಅಭಿಮಾನಿ ಒಬ್ಬರು ನಮ್ಮ ಈ ಕಾರ್ಯಕ್ರಮ ಮೆಚ್ಚಿ ಅವರು ಕೂಡ 201 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಮಹದೇಶ್ವರ ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಒಂದು ಗೀತೆಯನ್ನು ಕೇಳಿ
ಯಾವ ಊರು? ಯಳಂದೂರವ್ರ ತಾಯಿ 51 ರೂಪಾಯಿಗಳು ಬೊಮ್ಮನ್ನು ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಚೆನ್ನಾಗಿರ್ಲಿಕ್ಕವ. ಈ ನಮ್ಮ ಕಥಾಭಾಗದಲ್ಲಿ ನೋಡಿ ಒಳ್ಳೆ ಸಂದರ್ಭ. ಯಾರು? ಸಂಸಾರಿ ಸಂಗಪ್ಪನಿಗೆ ಹುಟ್ಟಿದ ಹಬ್ಬ. ಈ ಹುಟ್ಟಿದ ಹಬ್ಬ ಹೆಂಗಾದ್ರೆ ನೆಂಟರುಗಳಿಗೆಲ್ಲ ಹೊಸ ಬಟ್ಟೆ ಹೊಲಿಸ್ಬಿಟ್ಟವನೆ. ಬಂದಿರೋ ನೆಂಟರುಗಳಿಗೆಲ್ಲ ಹೊಸ ಬಟ್ಟೆ ಹೊಲಿಸ್ಬಿಟ್ಟವನೆ. ಕತ್ತಿಗೆ ಕೈಗೆ ಚಿನ್ನ ಮಾಡ್ಸವನೆ. ಮಾಡಿರೋ ಅಡಿಗೆ ಊಟ ಮಾಡೋದಲ್ಲ, ಕೇಳದ್ದನ್ನೇ ಮಾಡಬಡಿಸೋದು. ಇದು ಯಾರು ಮಾಡಕ್ಕಾಯ್ತದೆ? ಒಬ್ಬಟ್ಟು ಕೇಳೋರ್ಗೆ ಒಬ್ಬಟ್ಟು, ಸಜ್ಜಪ್ಪ ಕೇಳಿದವ್ರಿಗೆ ಸಜ್ಜಪ್ಪ. ನಿಂಗೇನ್ ಬೇಕು? ನಂಗೆ ಚಂಪಕಾಲಿ ಮಾಡಿಸ್ಬಿಡಿ ಸಮಯ. ಚಂಪಕಾಲಿ ಅಂತ ಬಡಿಗಣ್ಣ ಆ ಕಾಲದಲ್ಲಿ. ಡ್ರೈ ಬುದ್ಧಿಕಾಲಿ, ಡ್ರೈ ಜಾಮೂನು. ನಿಮ್ಮ ಅಪ್ಪ ಮಾಡಿಸ್ ಮಡಿಗದ ಮುದ್ಗಳ ಡ್ರೈ ಜಾಮೂನ್ ಅಂತ ಎಲ್ಲಾರ್ಗು ಕೇಳದಂತ ಅದು. ಸಜ್ಜಪ್ಪ, ಕಜ್ಜಾಯ, ಏರಿಯಪ್ಪ, ಯಡ್ರಪ್ಪನ. ಏರಿಯಪ್ಪ ಅಂತ ಕೀಟ್ಲು ಮಾಡ್ತಿರೋ ಕಣ, ಯಡ್ರಪ್ಪನಲ್ಲ. ಆ ಒಡವೆಗಳು ಹಾಕೊಂಡು ಬೇಕಾದ ತಿಂಡಿ ತಿನಿಸುಗಳನ್ನ ತಿನ್ಕೊಂಡು ಸಂಭ್ರಮದಿಂದ ಕಾಲ ಕಳೀತಿರ್ಬೇಕಾದ್ರೆ ಸಂಗಪ್ಪನಿಗೆ ಸಂತೋಷ ತಡ್ಕೊಳಕ್ಕಾಗ್ಲಿಲ್ಲ. ಯಾಕೆ ಹೇಳಿ? ಹೆಂಡತಿ ಒಂದ್ ಕಡೆ ಏನು ಅಂದ್ರೆ ಒಯ್ತಾ ಬತ್ತ ಗಂಡನ ಕಾಲನ್ನ ತೊಳೆದು ಮಾಡ್ಬಿಟ್ಟಾಳ, ಹುಣ್ಸಾಣ ಹಾಕೊಂಡು ಬೆಳಗ್ ಮಾಡ್ಬಿಟ್ಟವಳೆ. ಯಾಕೆ? ಹುಟ್ಟದಬ್ಬ. ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೊಂಡ್ಬಿಟ್ಟವ್ರಪ್ಪ. ನೀ ಕೂತ್ಕೊಂಡಿಂತ ಕೆಲಸ ಅಂತ ತೋರ್ಸಪ್ಪ ಆರಿಸ್ಬಿಡ್ತೀವಿ ಮಕ್ಕಳು. ವಯಸ್ಸಾದ ಮುದುಕಮ್ಮ ಇದ್ಲಲ್ಲ, ಅವಳಿಗೂ 18 ಮೊಳದ್ದು ಒಂದು ಘಟಮನ ಸೀರೆ ತಂದು ಉಡ್ಸ್ಬಿಟ್ಟನ ಕಾಡಿ ಮಾರ್ಕೊಂಡು. ಏನು ಮುದುಕಮ್ಮ 18 ಮೊಳ ಸೀರೆ ಉಟ್ಕೊಂಡು ಇಷ್ಟು ಎಲ್ಲಾಡ್ಕ ಮುಂದ್ಗೂಡ್ ಹಾಕೊಂಡು ಏನು ಸಂತೋಷ ಪಡ್ತಲ್ಲ ಸಂಘ. ಸುಮ್ಮನೆ ಹೋಯ್ತಾ ಬತ್ತ ಕೂಗ್ಕತಾಳೆ. ಒಂದ್ ಕಡೆ ಹೆಂಡತಿ, ಒಂದ್ ಕಡೆ ಮಕ್ಕಳು, ಒಂದ್ ಕಡೆ ನೆಂಟರು, ಒಂದ್ ಕಡೆ ತಾಯಿ, ಎಲ್ಲಾ ಕೊಂಡಾಡ್ತಿರ್ಬೇಕಾದ್ರೆ ಸಂಗಪ್ಪನಿಗೆ ಸಂತೋಷ ತಡ್ಕೊಳಕ್ಕಾಗದಿತ್ತು. ಬಾವಾಜಿ ಮೊನ್ನೆ ದಿನ ದಾಸೆ ಸಿಕ್ಬಿಟ್ಟು ಧರ್ಮ ಮಾಡಿ ನಿಮ್ಗೆ ಒಳ್ಳೇದಾಯ್ತ ಅಂತಲ್ಲ ಬಾವ? ಮಾಡಿದೆ ಬಾವ. ಮಾಡಿಲ್ಲ ನಾನು. ಮಾಡಿ ನಮ್ಮ ಸಂಸಾರಕ್ಕಿಂತ ಸ್ವರ್ಗ ಅದು ಯಾವ್ದಿದ್ದು ಬಾವಾಜಿ? ನನ್ನ ಹೆಂಡತಿ, ನನ್ನ ಮಕ್ಕಳು, ಇವನು ನಾನು ಬಾವ. ನಿನ್ನ ಬಿಡಪ್ಪ, ಇದಕ್ಕಿಂತ ಸ್ವರ್ಗ ಇನ್ ಯಾವ್ದಿದೆ ಬಾವಾಜಿ ಅಂತ ಕೈ ಚಪ್ಪಾಳೆ ಹೊಡೆದು ಕೇಕೆ ಹಾಕೊಂಡು ನಗ್ತಿರ್ಬೇಕಾದ್ರೆ, ಈ ಕೇಕೆ ಹಾಕೊಂಡು ನಗ್ತಿರ್ಬೇಕಾದ್ರೆ ಒಂದು ಗಳಿಗೆ ತುಂಬ್ತು ನೋಡಿ. ಈ ಕೈ ಚಪ್ಪಾಳೆ ಹೊಡೆದು ಕೇಕೆ ಹಾಕೊಂಡು ನಗ್ತಿರ್ಬೇಕಾದ್ರೆ ಊರಾಚೆ ಜಗಲಿ ಕಟ್ಟೆ ಮೇಲೆ ಕೂತಿರೋ ಮಹದೇಶ್ವರ ಗೊತ್ತಾಯ್ತು. ಓಹೋ ಸಂಗಪ್ಪ, ಈ ನಿನ್ ಸಂಸಾರವೇ ಸ್ವರ್ಗವೋ? ಆ ಸಂಸಾರದ ಗುಟ್ಟು, ಸ್ವರ್ಗದ ಗುಟ್ಟು ಏನು ಅಂತ ತೋರಿಸ್ತೀನಿ ನೋಡಿ ಈಗ ಅಂತ ಮಹದೇಶ್ವರರು ಮಾಯಾಜಾಲದ ಕೈ ಬೀಸದ್ರಲ್ಲ. ಊಟದ ದಿನ ಚೆನ್ನಾಗಿ ಊಟ ಮಾಡ್ಕೊಂಡು ಸಂಗಪ್ಪ ಆ ಕಡೆ ಈ ಕಡೆ ಓಡಾಡ್ತಾವನೆ. ಚೆನ್ನಾಗಿ ಓಡಾಡ್ತಿ ಸಂಗಪ್ಪ ಮೇಲೆ ಕಾರಿ ನಡಟ್ಟಿ ಒಳಗೆ ಧಾಮನೆ ಬಿದ್ದ. ಬಿದ್ದೇಟ್ಗ ಒಂದೇಟು ಜೀವ ಹೊಂಟಾಯ್ತು. ನಿಜವಲ್ಲೂ ಹೋಗಿರಂಗ್ ಮಾಡ್ಬಿಟ್ಟವನೆ. ಹೆಂಗೆ ಕೈಕಾಲು ಕಣ್ ಕಾಣಿಸ್ತಾ ಇಲ್ಲ, ಕೈಕಾಲು ಅಲಗಾಡ್ತಾ ಇಲ್ಲ. ಒಂದು ಸತ್ತೆಣೆ ಹೆಂಗ್ ಬಿದ್ಕತ್ತೋ ಹಂಗೆ ಬಿದ್ದವನೆ. ಒಳಗಡೆ ಜೀವ ಇದೆ, ಒಳಗಡೆ ಪ್ರಾಣ ಇದೆ. ಅಲ್ಲಿಗೆ ಕಣ್ಣಿಲ್ಲ, ಮೂಗಿಲ್ಲ, ಕೈ ಇಲ್ಲ, ಕಾಲಿಲ್ಲ, 2 ಕಿವಿ ಮಾತ್ರ ಬಿಟ್ಟವನೇ ಮಾದಪ್ಪ. ಇವ್ರು ಆಡೋದೆಲ್ಲ ಗೊತ್ತಾಗಬೇಕಲ್ಲ. ಇದು ಕಂದಳ್ಳಿ ತಾಯಿಯವರು 101 ರೂಪಾಯಿ ಕೊಟ್ಟರು. ರತ್ನಮ್ನವರು 101 ರೂಪಾಯಿಗಳು ಬಹುಮಾನ ಕೊಟ್ಟರು. ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ಕಣ್ಣಿಲ್ಲ, ಮೂಗಿಲ್ಲ, ಕೈ ಇಲ್ಲ, ಕಾಲಿಲ್ಲ, 2 ಕಿವಿ ಮಾತ್ರ ಕೇಳಿಸ್ತಾ ಇದೆ. ಯಾವ ನಡಟ್ಟಿ ಒಳಗೆ ಬಿದ್ದ ಮೇಲೆ ಕಾರಿ ಢಾಮ್ ಅಂತ ಕೆಳಗೆ ಬಿದ್ದು ಕೂಡಲೇ ನಂಟರಗಳೆಲ್ಲ ಮುತ್ಕೊಂಡ್ಬಿಟ್ರು. ಅಯ್ಯಯ್ಯೋ, ವರ್ಷಕ್ಕೊಂದು ಹಬ್ಬ ಮಾಡಿ ನಂಟ್ರಿಷ್ಟಗಳೆಲ್ಲ ಕರೆದು ಕೈಗೆ ಕತ್ತಿಗೆಲ್ಲ ಚಿನ್ನ ಮಾಡಿಸ್ತಿದ್ದ, ಬೇಕಾದ ಅಡುಗೆ ಮಾಡಿತ್ತಿದ್ದ. ಅವನಿಗೆ ಈ ಸಾವು ಬರಬೇಕಾ? ಒಬ್ಬದ ಕಪ್ಪ ಬೆಳಕು ಕೊಡಿ, ಈ ಕಡೆ ಬನ್ನಿ ಅಂದ. ಸಮಯ ನೋಡುತ್ತಾವು ಬಂದ್ ಮೂಗ್ ಬೆಳ್ಳಿ ಹಾಕನ ಅವನು. ಬುವ್ವ ವಸ್ತು ಹೊಂಟಾಗ್ಬಿಟ್ಟದ, ವಸ್ತು ಹೊಂಟಾಗದ ಅನ್ನೋ ಮಾತು ಸಂಗಪ್ಪನ ಕೇಳಿಸ್ತಾಗ ಎಲ್ಲ ಬಡ್ಡೆಯನ್ನೇ. ನಮ್ಮಟ್ಲೆ ಉಣ್ಕೊಂಡು ನನ್ನ ವಸ್ತು ಹೊಂಟಾಯ್ತು ಅಂತ ನಾನು ತಮಾಷೆಗಿರ್ಬೇಕು ಅಂತೀವ. ಈ ವಸ್ತು ಹೊಂಟಾಯ್ತು ಅಂದಾಗ್ಲೇ ಪಕ್ಕದಲ್ಲಿ ಕೂತಿದ್ದು ಹೆಡ್ತಿ ಏನಂದ್ಲು ಗೊತ್ತಾಯ್ಯೋ? ಆ ಲಗ್ನದಲ್ಲಿ ಸತ್ತಾಗ 5 ತಿಂಗಳು 6 ತಿಂಗಳು ಮನೆ ಬಿಡು ಅಂದ್ರೆ ಮನೇಲಿದ್ದು ಎತ್ಗಳಿ ಬೀರ್ನ ಆಚಗ ಅಂದವು. ಹಾಗಂದೇಟ್ಗಾನ ಮಾತಾಗ ಓರ್ಕೊಂಬಂದು ಈಚದ್ದು ಒಬ್ಬಿಟ್ಟು ಸಂಗಪ್ಪ ಅಂತ ನಿಜವಲ್ಲೂ ತಕೊಂಬಂದು ಈಚೆಗೆ ಹಾಕೊಂಬಿಟ್ರು. ತಮಾಷೆಗಿರ್ಬೇಕು ಅಂತೀವ. ಯಾವಾಗ ಈಚೆಗೆ ಹಾಕೊಂಡ್ರು ಹೆಂಡತಿ ಮೇಲೆ ಹತ್ಕೊಂಬಿದ್ದಿಲ್ಲ. ಅಯ್ಯೋ ನಾನು ಬಂದ್ಬಿಟ್ಟೆ. ಸಂಗಪ್ಪ ಅಂತ ನೀ ಎಲ್ಲಿಗೆ ಬಂದಳಪ್ಪ ಇವ? ಮೇಲೆ ಹತ್ಕೊಂಡ್ ಮೂಳನೆಲ್ಲ ಉದುರಿಸ್ಕೋತಾಳಲ್ಲ, ಗಂಡು ಮೂಳೆಲ್ಲ ಜಲ್ಗುಡ್ತಾವಲ್ಲ, ಎಲ್ಲಿಗೆ ಬಂದಳಿವ? ಇನ್ನು ನಂಟ್ರಿಷ್ಟಗಳೆಲ್ಲ 2 ಕಾಲು 2 ಕೈ ಮುರಿದೆ, ಒಂದು ವಿಭೂತಿ ಗಟ್ಟೆ ಕಲಸಿ ಇಕ್ಬಿಟ್ಟದೆ, ಬೆಲ್ಲ, ಗಂಧದ ಕಡ್ಡಿ, ಕರ್ಪೂರ ಎಲ್ಲೂ ಅಷ್ಟು ಮಾಡ್ಬಿಟ್ಟದೆ. ಈಚೆ 1-2 ಸೌದ ಸೇಳೆ ಹಾಕ್ಬಿಟ್ಟು ವಾಗನೂ ಹಾಕ್ಬಿಟ್ರು. ಒಬ್ಬಂತಳ ಮಕ್ಕ ಒಂಚೂರು ಆರ ಕೆಟ್ಟಿದ್ದವ, ಎದ್ದು ಬರಂಗವನಲ್ಲವ. ಸಂಗಪ್ಪ ಅಂತ ನಾನು ಸತ್ತಿದ್ರು ತಾನೆ ಮುಖ ಕೇಳಕ್ಕ, ಎದ್ದು ಬಂದ್ರೆ ನೀವು ಒಬ್ಬರನ್ನು ಮಡಗಲ್ಲ ಅಂತಾನ. ಇಲ್ಲೇನಾಗಿದೆ? ಕಣ್ಣಿಲ್ಲ, ಮೂಗಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಓನ್ಲಿ ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಹೋಯ್ತಿಲ್ಲ. ಕಿವಿ ಮಾತ್ರ ಇರೋದು, ಕೇಳಿಸ್ತಾದ, ಆಚೆ ಹೋಯ್ತಾ ಇಲ್ಲ ಅಷ್ಟೇ. ಕರೆನ್ಸಿ ತೀರೋಗ್ಬಿಟ್ಟದ.
ಯಾವಾಗ ಈ ನಂಟರುಗಳೆಲ್ಲ ಓಡಾಡ್ತಿರ್ಬೇಕಾದ್ರೆ ಮುದುಕಮ್ಮ ಇದ್ದವಳು ಮಂಚದ ಮೇಲೆ ಕೂತ್ಕೊಂಡು ಬ್ರಹ್ಮನ್ನೇ ಬೈತ್ ಕೂತವಳೆ. ಬ್ರಹ್ಮ ನಿನ್ನ ಮಗನ್ ತಿನ್ಕಳ, ನನ್ನ ತಲೆ ಮೇಲೆ ಮಣ್ಣು ಹಾಕದ್ ಬಿಟ್ಬಿಟ್ಟು ನನ್ನ ಮಗನ ತಲೆ ಮೇಲೆ ಮಣ್ಣು ಹಾಕಂಗ್ ಮಾಡ್ದಲ್ಲ ನಿನ್ನ ಆಯ್ತು ನೋಡಿದಾಗ ಅವ ಬ್ರಹ್ಮನ್ನೇ ಬೈತ್ ಕೂತವಳ. ಇನ್ನು ಮಕ್ಕಳೆಲ್ಲಪ್ಪ ಯಾರ್ಯಾರಿಗೆ ಎಷ್ಟು ಕೊಟ್ಟಿದೆ ಬಿಟ್ಟಿದೆ ಒಂದು ಲೆಕ್ಕ ಕೊಡದೆ ಹೊಂಟ ಬಿಟ್ಟಿಲ್ಲಪ್ಪ. ಈಗ ಹೆಂಗಪ್ಪ ಈಗ ಹೆಂಗಪ್ಪ ವಸೂಲು ಮಾಡೋದು ಅವ್ರತ ಏನ್ರಪ್ಪ ನೀವೆಲ್ಲ ಮಕ್ಳೇನ್ರಯ್ಯ? ನಿಮ್ಮ ಅಪ್ಸತ್ತೋಗಿರೋದು ಕಳ್ತಾ ಇಲ್ಲ ಆಯ್ತಾನೆ ಬಿಡ್ರಿ. ಈ ಕೊಟ್ರವ್ರತ ಹೆಂಗ ವಸೂಲು ಮಾಡೋದು ಒಂದು ದೊಡ್ಡ ಕತೆ ಕೂತದೆ. ಈ ನಂಟರುಗಳೆಲ್ಲ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ತಾಯಿ ಮಕ್ಕಳು ಒಂದ್ ಕಡೆ ಎಲ್ಲಾ ಗೋಳಾಡ್ತಿರ್ಬೇಕಾದ್ರಿ ಇಷ್ಟನ್ನೆಲ್ಲ ಮಾಡ್ರವನ್ ಯಾರು? ವೀರಪ್ಪ ಮಾದಪ್ಪ. ಇಷ್ಟನ್ನೆಲ್ಲ ಮಾಡ್ರ ಮಾಯ್ಕಾರ ಮಹದೇಶ್ವರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಸಂಗಪ್ಪನ ಮನೆ ಬಂದು ಮುಂದೆ ನಿಂತವ್ರೆ. ಸ್ವಾಮಿ ಇದೇನ್ ಸಂಗಪ್ಪನ ಮನೆ ಮುಂದೆ ಈ ಪಾಟಿ ಜನ? ನಮ್ ಸಂಗಪ್ಪನವ್ರು ಹೋಗ್ಬಿಟ್ರು ಕಣ್ರೆ, ಸಂಸಾರಿ ಸಂಗಪ್ಪನವ್ರು. ಓ ನಿಜವಾಲು? ಕಣೆ ನಿಜವಾಲು ಸತ್ತೋದ. ಏನ ಈಗ ನಮ್ ಕತೆ ನಮ್ಗ ಕೂತದ ಬಂದನೆ ಇಲ್ಲಿ ಸತ್ತೋದ್ನ ಅಂತ ಕೇಳಕ್ಕೆ. ಏನ್ ಸ್ವಾಮಿ ನಿಮ್ ಕತೆ? ಕೈಗ ಬಂದಿ ಮಾಡಿಸಿದ ಕೊಟ್ಬಿಟ್ಟಾರು ಓದ್ನ ಅಂತ ನಾವು ಇಲ್ಲಿ ಕಾಯ್ಕ ಕೂತೀವಿ. ಹಂಗೆ ಹೊಂಟದ್ನಲ್ಲ ಅಂತ. ಓಹೋ ಬಂದಿ ಕೊಡ್ನಿಲ್ಲ ಅಂತ ಹೇಳ್ತಾ ಇದೀರೋ, ಮತ್ತಿಲ್ಲ ಅವ್ನು ಸತ್ತೋಗನ ಅದ್ ಕಳ್ತಾವನ ಅಂತಿದ್ಯಾ? ಹೋಗ ಆ ಕಡೆಗೆ. ಏನಾಗ್ಬೇಕು ನೀವಿಬ್ರು? ನಾವು ಸಂಗಪ್ಪನ ದೊಡ್ಡ ಮಾವ ಚಿಕ್ಕ ಮಾವ ಸಡ್ಕರು. ಸಂಗಪ್ಪ ನಿನ್ ಬಾವ್ದಿರೇ ಹಿಂಗ ಆಡ್ತಾವ್ರೆ, ಇನ್ನು ಒಳಗಿರೋರು ಗುಟ್ಟು ತೋರಿಸ್ತೀನಿ ನೋಡು ಅಂತ ಮಹದೇಶ್ವರ್ ಒಳಗಡೆ ಬಂದ್ರಲ್ಲ ಎಲ್ಲರ ಕಂಡ್ಲು ನೀರು. ಏನೆಲ್ಲ ಅಳವ್ರೆ. ಮಹದೇಶ್ವರ್ ಹೇಳಿದ್ರು ಯಾರು ಅಳಬೇಡಿ ನಿಲ್ಸಿ ಅಂದ್ರು. ಅಗಂದೇಟ್ಗೆ ಎಲ್ರಿಗೂ ನಲ್ಲಿ ನೀರು ನಿಂತೋದಂಗ ಆಗೋಯ್ತು. ಅದ್ಯಾಕೆ ಸ್ವಾಮಿ ಅಳಬಾರ್ದು? ಸತ್ತವ್ರ ಮುಂದಾಗದಾರ ನೋಡಿ. ನಿಮ್ ಸಂಗಪ್ಪನ ಬದುಕಿಸ್ಕೊಡ್ತೀನಿ, ನೀವು ಯಾರು ಅಳಬಾರ್ದು. ತಕೊಳಪ್ಪ, ಯಾರ ಸತ್ತೋಗಿರೋ ಬದುಕ್ಸಕ್ ಆಯ್ತದ? ಇನ್ನೊಬ್ಳಂದು ನಾವು ಸತ್ತೋಗಿರೋ ಬದುಕ್ಸಕ್ಕೆ ನೀವು ಯಾಕೆ ಭಿಕ್ಷೆ ಮಾಡಿ ನಿಂತ್ಕೊಳ್ಳೋನು ಕೂತ್ಕೋ. ಇನ್ನೊಬ್ಳು ಬಂದು ಸ್ವಾಮಿಗೆ ನೀವು ಬದುಕಿಸ್ತೀವಿ ಅಂದ್ರಲ್ಲಿ ನಿಮ್ಗೆ ಏನ್ ಕೊಡ್ಬೇಕು? ಒಂದ್ ಗಡಿಗೆಯಲ್ಲಿ ಹಾಲು ಪಚ್ಕರ್ಪುರ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೊಂಡು ಪಂಚರಸ ಮಾಡ್ಕೊ ಬನ್ನಿ. ಓಡಾಡ್ಕ ಬಂದ್ಬಿಟ್ರೆ ಹೆಂಗಸರು ಗಾಚಾರ ನಮ್ಗೆ ಬಂದ್ ಮೆಟ್ಗತ್ತ ಅಂತ ಗೊತ್ತಿದ್ರಿ ಹಾಲನ್ನ ಉಂಟಿಸ್ಬಿಡೋರು. ಸ್ವಾಮಿ ತಗೊಳ್ಳಿ ಮತ್ತೆ ಕುಡಿಸ್ಬಿಟ್ಟು ಹೇಳಿಸ್ಬಿಡಿ. ಮಹದೇಶ್ವರ ಗಡಿಗೆನ ಕೈಲಿಡ್ಕೊಂಡು ಸಂಸಾರ ಸಂಗಪ್ಪನ ನಂಟ್ರೆ, ಸಂಸಾರ ಸಂಗಪ್ಪನ ಹೆಂಡತಿಯೇ, ಮಕ್ಕಳೇ, ತಾಯಿ ಎಲ್ಲ ಈ ಕಡೆ ಗಮನ ಇಟ್ಟು ಕೇಳಿ. ಕೇಳಿಸದ ಗಣಿ ಸಮೇ, ನಿಮ್ಗೆಲ್ಲ ಸಂಗಪ್ಪ ಬೇಕು ತಾನೆ? ಬೇಕ ಸಮೇ, ಬೇಕ ನಮ್ ಪ್ರಾಣ ಬೇಕಾಗ ಹೋಗ್ಬಿಡ್ತೀನಿ ಸಮೇ. ಸುತ್ತಕ ಇಸ್ ಮಡ್ಗ ಅದ್ರಲ್ಲಿ ಪ್ರಾಣ ಅದ್ದೆ ಸಮೇ ಇಸ್ ಮಡ್ಗ. ಇನ್ನೊಬ್ಬ ಅಂತಾನೆ ನಮ್ ಭಾವ ಬೇಕೋಳೆ, ನಮ್ ಭಾವನಿಗೆ ಬೇಕಾದ್ರೆ ನಮ್ ಪ್ರಾಣನೇ ಕೊಟ್ಬಿಡ್ತೀನಿ ಬೇಕಾರೆ. ಆಯ್ತು ನೀವೆಲ್ಲ ತಲೆಗೆಲ್ಲ ಹೊಡ್ಕೊಳ್ಳೋದು ಬೇಡಿ. ನಾವೊಂದು ಉಪಾಯ ಹೇಳ್ತೀನಿ ಕೇಳಿ. ಗಡಿಗೆಲಿರೋದೇನು? ಹಾಲು. ಈ ಹಾಲನ್ನು ಯಾರು ಕುಡಿತಾರೋ ಅವ್ರು ಸಾಯ್ತಾರೆ, ಸಂಗಪ್ಪ ಬದುಕತ್ತಾನೆ. ಯಾರು ಬನ್ನಿ ಮತ್ತೆ ಕುಡಿಯೋದು. ನಂಟ್ರಗಳಿಗೆಲ್ಲ ತುಪ್ಪ ಹಾಕಿ ತಕೊಂಡ್ಕೊಂಡು ಹೊಡ್ದಾಗಾಯ್ತು. ಯಾವೆಲ್ಲ ಒಳಕ್ ಬಿಟ್ಟವ ನಾವು ಕುಡ್ಕ ಸಾಯದಂತ ಇವ್ ಬದುಕಳದಂತ ಚೆನ್ನಾಗದ ಕಣನೆ. ಎದ್ದಡೆ ಹೋಗೋಬ್ಬ ಎಡ್ತಿಗೆ ಹಿಂಗ್ ಸನ್ನೆ ಮಾಡ್ತಾವಲೇ, ಇನ್ನೊಬ್ಬ ಹಿಂಗ್ ಸನ್ನೆ ಮಾಡ್ದೆ ಎದ್ದಡಿ ಹೋಗೋಣ ಅಂತ. ಒಂದು ಗಳಕ್ಕೆ ನಂಟ್ರಗಳೆಲ್ಲ ಒಬ್ರಿಲ್ದಾಗ ಆಗೋದ್ರು. ಸಂಗಪ್ಪ ಅಂತಾನೆ ಎಲ್ಲ ಹೊಂಟೋದ್ರಲ್ಲ. ಒಬ್ರು ಸದ್ದು ಇಲ್ವಲ್ಲ, ಕೇಳಿಸ್ತಾದ ಅವನ್ಗೆ. ಬಿಡು ಯಾರು ಕುಡಿದಿದ್ರೇನು, ನನ್ನ ಎತ್ತವ್ವ, ನನ್ನ ಪ್ರಾಣವಾಗಿರೋ ನನ್ನ ಹೆಂಡತಿ, ನನ್ನ ಚಿನ್ನು, ನನ್ನ ಡಾರ್ಲಿಂಗು. ಗೊತ್ತಾಯ್ತ ಈಗ. ಯಾವಾಗ ನಂಟರುಗಳೆಲ್ಲ ಹೊರಟೋದ್ರು ಗಡಿಗೆ ತಕೊಂಡು ಮುದ್ಕಮ್ಮಂತ ಬಂದ್ರು ಮಹದೇಶ್ವರರು. ಮುದ್ಕಮ್ಮ ನಿಂಗೆ ಹೇಗಾದ್ರು 89 ಹೋಗೋದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಕುಡಿಯವ ಅಲ್ಲ. ನಿನ್ನ ಮಗ ಬದುಕಿ ಮಾಡಬೇಕಾದ ಕೆಲಸಗಳು ಬೇಕಾದಷ್ಟು ಕುಡಿ ಬೇಗ ಅಲ್ಲ. ಕುಡಿಯನುಕಪ್ಪ, ನನ್ನ ಮಗನಿಗಿಂತೂ ಹೆಚ್ಚಾದ್ರೆ ಒಂದು ಆಸೆ ಇಟ್ಕೊಂಡ್ಬಿಟ್ಟಿವ್ನಿ. ಏನವ ಅದು ನಮ್ಮ ಸಂಗಪ್ಪಂದು ಕಿರಿ ಎಣ್ಣದ ನೋಡಿದೆ. ಅದೇ ಪುಟ್ಕವ್ರಿ ಅದಕ್ಕಿಂತ ಚಿಕ್ಕದು ಅಲ್ಲಿ ನೋಡಿ ಅಲ್ಲಿ ಕೂತು ಪುಟ್ ನಿಂಗಿ ಅಂತ ಅದು ಮೊಬೈಲ್ ತೀಡ್ತಾವಳವ. ಆ ಹೆಣ್ಗ ದಾರಿ ಎರೆಗಂಟು ಸಾಯಲ್ಲ ಅನ್ಬಿಟ್ಟು ನಾ ಹಾಕೋತೀನಿ. ಇನ್ನು 12 ವರ್ಷ ಬೇಡವಾ? ಆ ಹೆಣ್ಗ ದಾರಿ ಎರೆಗಂಟ ನೀನೆಲ್ಲ ನಮ್ಮ ಸಂಗಪ್ಪನೆಲ್ಲ ಈ ಊರವರೆಲ್ಲ ವಾಕೋ ಸತ್ತವ್ರು ನಾ ಕುಡ್ದಾನಲ್ಲ ಅಂತಂದ್ರೆ ರಗ್ಗೋದ್ಕ ಮನಿ ಕಂಡ ಮುದ್ಕಮ್ಮ. ಸಂಗಪ್ಪ ನಮ್ಮವ್ವ ಕೈ ಕೊಟ್ಬಿಟ್ಲಲ್ಲ, ಇಲ್ಲಿ ಮೇಲತ್ಕ ಬಿದ್ದಿದ್ಲಲ್ಲ ಎಡ್ತಿ, ಅವೇನ್ ಮಾಡ್ಬಿಟ್ಟವಳ. ಜ್ಞಾನ ತಪ್ಪೋದರ ಮನಗ್ಬಿಟ್ಟಾಳ. ಜ್ಞಾನ ತಪ್ಪೋಗಿಲ್ಲ, ತಪ್ಪಿಸ್ಕೊಂಡಾಳ. ಇತ್ತಾಗೆ ರಾತ ಬಿದ್ಕಾತಾಳ, ಅತ್ತಾಗೆ ರೀತ ಬಿದ್ಕಾತಾಳ. ನೋಡಿ ಎಲ್ರು ಗುಟ್ಟು ಹೆಂಗ್ ಗೊತ್ತಾಯ್ತಾ ಅದೇ. ನಮ್ಮ ಸ್ನೇಹಿತರೊಬ್ಬರು ತೀರೋಗ್ಬಿಟ್ಟು ಮೊನ್ನೆ ಒಂದು ಸಾವು ಹೋಗಿದ್ದು. ಏನವಗಳು ತಾಳ್ತಾಳ. ಅಯ್ಯ ನನ್ನ ಗಂಡ ದೊರ ಮಗನಂಗ್ ಮನ್ಗನಲ್ಲವ. ನಾವು ಬೀದ್ಕೊಂಟು ಹೋಯ್ತಿದ್ರ ರಾಜ್ಕುಮಾರು ಭಾರತಿ ಹೋದಂಗ ಆಯ್ತ ಅಂತಿದ್ರು. ಮುಂಡ ಮಕ್ಕಾಗ ಅಂದು ತೀರ್ಸ್ಬಿಟ್ರಲ್ಲವ. ಎಲ್ರನ್ನೂ ಬೋಯ್ತಾವಳವ. ನಾವಷ್ಟೊತ್ತು ಹೂನಾರ ತಕೊಂಡು ಹೋದ್ರ ನನ್ನೂ ಬೋಯದ. ಬನ್ನಿ ಶಿವಕುಮಾರಣ್ಣ, ಫೋನ್ಲಿ ನಿಮ್ಮ ಕಥನೇ ಕೇಳ್ತಿದ್ರು, ಯಾವಾಗಲೂ ನಿಮ್ಮ ಕಥನೇ ಕೇಳ್ತಿದ್ರು. ಅವ್ರಿಗೆ ತಿಥಿ ಕಥಾ ಮಾಡಕ್ ಬಂದ್ಬಿಟ್ರೆ ಅಂದವ. ಯಮ್ದಾರಂಗ್ ಬರಕ್ ಬಂದ್ಮೇಲೆಣ್ಣ ಅಂತ ನನ್ನೇ ಬೋಯ್ತಾವಳ. ಅಯ್ಯೋ ಏನೋ ಪಾಪ ದುಃಖ ಅದ. ಅಂದ್ರೆ ಸಮಾಧಿ ತಾವು ಎತ್ಕೊಂಡು ಹೋದ್ರೆ ಆ ಸಮಾಧಿ ಹತ್ರ
ಎಲ್ಲ ಪೂಜೆನೂ ಮಾಡ್ಬಿಟ್ಟು ಒಳಗಡೆ ಇಳಿಸ್ತಾರಲ್ಲ, ಅಯ್ಯ ಮುಚ್ಚಿಬಿಡ್ಬೇಡಿಕಪ್ಪ, ನಮ್ಮ ದೊರ ಮಗನ ಮುಚ್ಚಿಬಿಡ್ಬೇಡಿ, ಇನ್ನು ಹೊಂಟೈತಾನೆ ಎಲ್ಲಿ ಸಿಗ್ತಾನೆ ನನ್ನ ದೊರ ಮಗ, ಮುಚ್ಚಿಬಿಡ್ಬೇಡಿ, ಬೆಳ್ಳೋಡಿಯಪ್ಪ, ಬೆಳ್ಳೋಡಿ ಮುಚ್ಚಿಬಿಡ್ಬೇಡಿ. ಇದೇನೇ ಇವ ಬೆಳ್ನೋಡಿ ಅಂತಾಳಲ್ಲ ಅಂತ ನೋಡಿದ್ರ ಎಡದ ಕೈಲಿ ಒಂದು ಉಂಗುರ ಉಳ್ಕೊಂಬಿಟ್ಟದ. ಅವ ಅದಕ್ಕೆ ಬೆಳ್ನೋಡಿ ಮುಚ್ಚಿಬಿಡ್ಬೇಡಿ, ಬೆಳ್ನೋಡಿ. ಆ ಒಳಗಿನ ಒಂದು ಅಕ್ಕ ಎಣ ಊದ್ಕೊಂಬಿಟ್ಟದ, ಬೆಳ್ಳು ಏನಾದ್ರೂ ಉಂಗುರ ಬತ್ತಾ ಇಲ್ಲ. ಹಂಗನ್ ಬೇಡಕ್ಕಪ್ಪ, 10 ಗ್ರಾಮದ 1 ಲಕ್ಷ ರೂಪಾಯಿ ಆಯ್ತಕ್ಕಪ್ಪ, ಯಾರು ಕೊಟ್ಟರು? ಅವ್ರು ಅಂತಿದ್ರು, ನಾ ಇರೋ ಗಂಟ 4 ಹತ್ತನೇ ಸತ್ತ ಮೇಲೆ ನೀನೇ ಹಾಕಬೇಕು ಅಂತಿದ್ರು. ದಯವಿಟ್ಟು ಕಿತ್ಗಳಪ್ಪ, ಬಿಡ್ಬೇಡಿಕಪ್ಪ, ಬೆಳ್ಳೋಡಿಯಪ್ಪ, ಬತ್ತಾ ಇಲ್ಲ ಕಬ, ಬತ್ತಾ ಇಲ್ಲ, ಕುಡುಗ್ಲಿ ಎತ್ತು ಕೊಟ್ಬಿಟ್ಟಕ್ಕ. ಈಗ ಕೂದಾಕ್ಬಿಡಿಯಪ್ಪ, ಬೆಳ್ಳ ಕೂದಾಕ್ಬಿಡಿ, ಉಂಗುರ ಮಾತ್ರ ಬಿಡ್ಬೇಡಿ, ಕೂದಾಕ್ಬಿಡಿ. ಆ ಉಂಗುರ ಬೆಳ್ಳು ಕೂದಾಕ್ಬಿಡಿ ಅಂತ ಕುಡುಗಲು ಕೊಟ್ಬಿಟ್ಟು, ಅಯ್ಯೋ ನನ್ನ ದೊರ ಮಗನಿಗೆ ಕೂದಾಕಿದ್ರೆ ಅದು ಎಷ್ಟು ನೊಂದದಕ್ಕವ ನಾನು ತಳ್ಳಣ ಒಳಕವಳ್ಳ. ಕುಡುಗಲು ಕೊಟ್ಬಿಟ್ಟು ಎಷ್ಟು ನೊಂದದ ಅಂತಾಳಲ್ಲ. ಉಂಗುರನ ಯಾವಾಗ ಬೆಳ್ಳ ನೊರ್ಕನ್ ಮುರ್ದೆ ಕಳೆದು ಕೊಟ್ಬಿಟ್ಟು ಏಟ್ಗೆ ಒರೆಸ್ಬಿಟ್ಟು ಅದೇ ಸೆರಗ್ ಗಂಟು ಹಾಕಬಿಟ್ಲಲ್ಲಪ್ಪ ಅಲ್ಲೇ. ಅಯ್ಯೋ ಅಂದ, ಪುನಃ ಒಳಕ್ಕೆ ಹಾಕ್ಬಿಡ್ತೀನಿ ಮಣ್ಣೊಳಕ. ಅಂದರೆ ಒಂದು ಉಂಗುರನೇ ಬಿಡ್ಲಿಲ್ಲ ಅಂದಮೇಲೆ ಈ ಜಗತ್ತಿನಲ್ಲಿ ನಮ್ಮ ಜೊತೆಲಿ ಏನು ಕೊಡ್ತಾರೆ? ಏನೂ ಬರಲ್ಲ. ಇಲ್ಲಿ ಸಂಗಪ್ಪನ ಮನೇಲೂ ಅಲ್ಲೇ ಅದೇ ಆಗ್ತಿರೋದು. ಮಾದೇಶ್ವರ ಎಲ್ಲ ತೋರಿಸ್ತಾವ್ರೆ. ಹೆಂಗೆ ಹೆಂಡತಿ ಆದವಳು ನಾ ಕುಡಿಯಮ್ಮ ಅಂದಾಗ ಕುಡಿಯನು ಕಪ್ಪ, 1 ಎಣ ಹೋಗದ್ಮೇಲೆ 2 ಎಣ ಹೋಗದ್ಮೇಲೋ, ಅಯ್ಯೋ 1 ಹೋಗಿರೋದಕ್ಕೆ ಇಷ್ಟೊಂದು ಹೇಳ್ತಾ ಇದ್ರಿ, 2 ಹೋದ್ರೆ ಕೇಳ್ಬೇಕ ತಾಯಿ. ಅದಕ್ಕೆ 4 ಕುಡ್ಕ ಸತ್ರ ನನ್ನ ಕಂಕ್ಳಲ್ಲಿ 10 ತಿಂಗಳದ, ಅದು ಅಲ್ಲಿದ್ದೆ ಸತ್ತೋಯ್ತದ. ಈಗಾಗಲೇ ನನ್ನ ಗಂಡ ಸತ್ತೋ ಮನ್ಗನ ಇತ್ತೀಚೆಗೆ ನೀಚ್ ಬುದ್ಧಿ ಕಲ್ತ್ಕೊಂಡು ನಾನೇ ನಿಗರ್ಸ್ಬೇಕು ಅಂತಿದ್ದಿ. ಅವನ ಕುಡಿಯಲ್ಲ ಕಡೆ ಗಂಡನೇ ಮತ್ತೆ ಇನ್ಯಾರನ್ನ ಅಂತಿದ್ದ. ಹಾಗಂತದೇ ಹೊಂಟೆ ಒಂದು ಸಂಗಪ್ಪನಿಗೆ ನಿಜವಾಗ್ಲೂ ಜೀವ ಹೊಂಟದಂಗೆ ಆಗೋಯ್ತು. ಇನ್ನು ಉಳ್ಕೊಂಡ್ರೆ ಅವ್ರು ಯಾರು? ಮಕ್ಕಳು. ಇವ್ನು ಹೊತ್ಕೊಂಡು ಹೋಗೋ ಚಟ್ಟಕ್ಕೆ ಹೋಗ್ಬಿಡ್ತಾವ್ರೆ. ನೀವ್ಯಾರಾದ್ರೂ ಹಾಲು ಕುಡಿರೆಯಾ? ನಾವು ಹಾಲನ್ನೇ ಕೊಡಲ್ಲ. ಯಾರು ಕುಡಿಲಿಲ್ವಯ್ಯ? ಯಾರು ಕುಡಿಲಿಲ್ವಲ್ಲ. ಮಾದೇಶ್ವರ ತಾವೇ ಹಾಲ ಘಟನೆ ಕುಡಿದ್ಬಿಟ್ಟು, ಯಾವಾಗ ಹಾಲು ಕುಡಿದ ಕೂಡಲೇ ಮಾದೇಶ್ವರ ಉಸನೆಗೆ ನಗ್ತಾವ್ರೆ. ಸತ್ತ ಮಲಗಿದ ಸಂಗಪ್ಪ ದಿಢೀರಂತ ಮೇಲೆ ಕೆದ್ಬಿಟ್ಟ. ಎಲ್ಲೋ ದಾರಿ ಮಾಡ್ಕೊಂಡ್ಬಿಟ್ಟವ್ರ ಅನ್ನಗದ ಇಲ್ಲಿ. ಹಂಗೆಲ್ಲ ಮರ ನೆಗದು ಬರಬೇಡಿ ದಯವಿಟ್ಟು. ನೀವು ಕ್ಯೂ ಅಲ್ಲಿ ಬಂದವರು ದಾರಿಲಿ ಸಾಲಿನಲ್ಲೇ ಹೋಗ್ಬೇಕು ದಯಮಾಡಿ. ನೋಡಿ, ಭಾರಿ ಜನ ಸೇರಿರ್ತಕ್ಕಂಥ ಸಮಯ ಇದು. ಅದರಿಂದ ಒಂದು ಕ್ಷಣದಲ್ಲಿ ಊಟ ಮಾಡಿ ಕ್ಯೂ ಅಲ್ಲಿ ಹೋದಂಗೆ ಹೇಳ್ಸಕ್ಕಾಗಲ್ಲ. ಊಟದ ಪಂಕ್ತಿ ಮುಗಿಯೋ ತನಕ ನೀವೆಲ್ಲ ಕಾದಿರ್ಬೇಕು. ಭಗವಂತನ ಪ್ರಸಾದ ಹಿಂಗೆ ಬಳಸ್ಕೊಂಡು ದಯವಿಟ್ಟು ಇಲ್ಲಿ ನುಗ್ಬೇಡಿ. ಕಳೆದಾರಿಲಿ ಎದುರುಗಡೆಯಿಂದ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನೆಮ್ಮದಿಯಾಗಿ ಮಾದಪ್ಪನ ಕತೆ ಕೇಳಿ. ನಮ್ಮ ಪೊಲೀಸ್ನವ್ರು ದೊಣ್ಣೆ ಸಮಯಂಗೆ ಮಾಡಬೇಡಿ ದಯವಿಟ್ಟು. ಇನ್ನೊಂದು 4 ದಿವಸ ಇರಲಿ ದೊಣ್ಣೆಗಳು. ದಯವಿಟ್ಟು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಡವೆಗಳ ಬಗ್ಗೆ, ಮೊಬೈಲ್ಗಳ ಬಗ್ಗೆ ಎಚ್ಚರಿಕೆ ಆಗಿರಿ. ಇಷ್ಟೊತ್ತನ ತನಕ ಯಾವುದೇ ಅವಘಡವಿಲ್ಲ, ಹಾಗೆ ಕೊನೆ ತನಕ ಇರಬೇಕು. ನಿಮ್ಮ ಒಡವೆಗಳ ಬಗ್ಗೆ ಬಹಳ ಎಚ್ಚರಿಕೆ ಆಗಿರಿ ದಯಮಾಡಿ. ಆ ಊಟದ ಪ್ರಾಂಗಣದಲ್ಲಿ ಎಲೆಗಳನ್ನೇ ಎಲ್ಲಿ ಬೇಕು ಅಲ್ಲಿ ಇಡಬೇಡಿ ದಯವಿಟ್ಟು. ಆ ಎಲೆಗಳನ್ನು ಪ್ರತ್ಯೇಕವಾದ ಸ್ಥಳದಲ್ಲಿ ಇಡಬೇಕು. ಮತ್ತೆ ಹುಲಿವಾಹನ ಸೇವೆ ಮಾಡಿಸ್ತಕ್ಕಂಥವ್ರು ರಸೀತಿಯನ್ನು ಪಡೆದು ದಂಡವನ್ನು ಹೆಗಲ ಮೇಲೆ ಹೊತ್ತು ಮಕ್ಕಳನ್ನು ಜೋಪಾನವಾಗಿ ರಥದತ್ರ ಕರ್ಕೊಂಡು ಹೋಗಿ, ಮಕ್ಕಳನ್ನ ಜೋಪಾನವಾಗಿ ಅಲ್ಲಿ ರಥದತ್ರ ಬಿಡಬೇಡಿ. ಜೋಪಾನವಾಗಿ ಆ ಒಂದು ಸೇವೆಯನ್ನು ಸಲ್ಲಿಸಿ. ಮತ್ತೆ ಕಾರ್ತೀಕ ಮಾಸದಲ್ಲಿ ಬೆಳ್ಳಿ ಕವಚಧಾರಣೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿರುವಾಗ ಅದಕ್ಕೆ ಬೇಕಾಗತಕ್ಕಂಥ ದೇಣಿಗೆಯನ್ನು ನೀವು ಕೊಟ್ಟು ರಸೀತಿಯನ್ನು ಪಡ್ಕೊಳ್ಳಿ. ಪ್ರತಿ ಅಮಾವಾಸ್ಯೆಯ ತಿಂಗಳು ಅಮಾವಾಸ್ಯೆ ದಿನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ನಮ್ಮ ಕಂದಳ್ಳಿ ಮಾದೇಶ್ವರನಿಗೆ ದೇಣಿಗೆಯನ್ನು ಕೊಟ್ಟು ಪುಣ್ಯವಂತರಾಗಿ ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ, ದಯಮಾಡಿ ಎಲ್ಲರೂ ಸಾಲಿನಲ್ಲೇ ಬಂದು ಸಾಲಿನಲ್ಲೇ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಭಗವಂತನ ದರ್ಶನವನ್ನು ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ, ನೋಡಿ ಸಂಗಪ್ಪನ ಮನೇಲಿ ಏನಾಯ್ತು? ಯಾರು ನನ್ನವರಲ್ಲ ಅಂತ ಗೊತ್ತಾಗೋಯ್ತು. ಅದಕ್ಕೆ ನೋಡಿ, ಆ ಭಗವಂತನ ಆಟ ಬಲ್ಲವರಾರು, ಆ ಭಗವಂತನ ಲೀಲೆಯನ್ನು ಬಲ್ಲವರಾರು. ನಮ್ಮ ಜೀವನದಲ್ಲೂ ಒಂದೊಂದು ರೀತಿ ತೋರಿಸ್ತಾ ಇರ್ತಾನೆ ಭಗವಂತ. ಈ ರೀತಿ ಆಗು, ಈ ರೀತಿ ಮಾಡು, ಈ ರೀತಿ ಮಡಿ ಅಂತ. ಬಂದ, ಇದ್ದ, ಹೋದ, ಏನೂ ಇಲ್ಲ. ಹೋದ ವರ್ಷ ಭೀಮನ ಮಾಸಲ್ಲಿ ಇದ್ದವರು ಈ ವರ್ಷ ಇಲ್ಲವೇ ಇಲ್ಲ ಸುಮಾರು ಜನ. ಮುಂದಿನ ವರ್ಷದ ತನಕ ನಾವಿರ್ತೀವಿ ಅನ್ನೋ ನಂಬಿಕೆ ನಮಗಿಲ್ಲ. ಎಲ್ಲದಕ್ಕೂ ಅಲ್ಲಿ ಒಳಗೆ ಕೂತವನೆಲ್ಲ ಅವನಿಗೆ ಗೊತ್ತು. 100 ವರ್ಷಗಳಿಂದ ಕೋಟಿ ಕೋಟಿ ಜನರನ್ನ ನೋಡವನೇ ಅವನಲ್ಲೇ ಕೂತವನೇ. ಎಲ್ಲರೂ ಬರ್ತಾರೆ, ಅವ್ರವ್ರ ಕೆಲಸ ಮುಗಿದ ಮೇಲೆ ಈ ಜಗತ್ತನ್ನು ಬಿಟ್ಟು ಹೋಗ್ತಾವ್ರೆ. ಅವನು ಮಾತ್ರ ಅಲ್ಲೇ ಕೂತವನೇ. ಅದಕ್ಕೆ ಅವನ ಒಂದು ಗೀತೆ ಹೇಳಿದ್ದಾರೆ, ಅವನ ಒಂದು ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಕೇಳೋ.
ಪಾಪ ಊರಿಗೆ ಹೋಗ್ಬೇಕು ಅನ್ನೋ ಜ್ಞಾನ ಆಗ್ಬಿಟ್ಟಿರ್ಬೇಕು ಇವ್ರಿಗೆ. ಮುಂದ್ಗಡೆ ಕೂತಿರ್ಬೇಕು, ಚಪ್ಪಾಳನ್ನು ಹೊಡಿಯೋಲ್ರು, ಇತ್ತ ಕೂಗ್ಲುವಲ್ರು. ಉಗೇ ಮಾದೇಶ್ವರ! ಇಡೀ ಜನಸಾಗರವೇ ತುಂಬಿದೆ ನೋಡಿ ಈ ಪ್ರಾಂಗಣದಲ್ಲಿ. ಅಂದ್ರೆ ಈ ಮಾದೇಶ್ವರನ ತೋಪಿನ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆಯಿಂದ ಮಹಾದೇಶ್ವರನಿಗೆ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಪುಷ್ಪಾಲಂಕಾರ, ಮಹಾಮಂಗಳಾರತಿ ಮತ್ತು ಗುರುವರ್ಯರ ಗೌರವಯುತ ಬೀಳ್ಕೊಡುಗೆ, ಪ್ರಸಾದ ವಿನಿಯೋಗ ಪ್ರಾರಂಭವಾಗಿ ನಿರಂತರವಾಗಿ ನಡೀತಾ ಇದೆ. ಒಂದು ಸಾರಿ 4,000 ಜನ ಕೂತ್ಕೊಂಡು ಊಟ ಮಾಡುವಂತ ಈ ಪಂಕ್ತಿಯಲ್ಲಿ ನಡೀತಾ ಇರುವ ಜಗದಲ್ಲಿ ಪರಮಾತ್ಮನ ಒಂದು ಭಕ್ತಿ ವೈಭೋಗವಾಗಿ ನಡೀತಿರುವಂಥ ಸಂದರ್ಭದಲ್ಲಿ ಈ ವರ್ಷ ಜನಸಾಗರವೇ ತುಂಬಿ ತೊಳಕಾಡ್ತಾ ಇದೆ. ಎಷ್ಟೇ ಪುಣ್ಯಕ್ಷೇತ್ರಗಳಲ್ಲೂ ಭೀಮನಮವಾಸ್ಯೆಯ ಒಂದು ಸೇವೆಯನ್ನು ಮಾಡಿದ್ರು ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಹರಿದು ಬರುತ್ತೆ ಜನಸಾಗರ. ನೋಡಿ, ಇದು ಅಂತ ಜನಸಾಗರ ತುಂಬಿರುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಮೊಬೈಲ್ ಮತ್ತು ಪರ್ಸ್ಗಳ ಬಗ್ಗೆ ಎಚ್ಚರಿಕೆ ಆಗಿರಿ. ನೋಡಿತೀರ, ನೂಕಾಡ್ಕೊಂಡು ನಿಂತಿರೋ ಜಾಗದಲ್ಲೇ ಹೊಡೆದು ಬಿಡ್ತಾರೆ ಅವರು. ಹುಷಾರಾಗಿರಿ. ಪಕ್ಕದಲ್ಲಿ ನಮ್ಮ ಆರಕ್ಷಕ ದಳದವರಿದ್ದಾರೆ. ನಿಮಗೆ ಅನುಮಾನ ಬಂದ ವ್ಯಕ್ತಿಗಳ ಜೊತೆ ತೋರಿಸಿ, ಆ ಕ್ಯೂ ಅಲ್ಲಿ ಹೋಗ್ತಕ್ಕಂಥವ್ರು, ಸರದಿ ಸಾಲಿನಲ್ಲಿ ಹೋಗ್ತಕ್ಕಂಥವ್ರು ಆ ಕಡೆ ಈ ಕಡೆ ನೂಕಾಡಬೇಡಿ. ಮಾದೇಶ್ವರ ನಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾನೆ, ಇಷ್ಟಾರ್ಥವನ್ನ ಕಲ್ಪಿಸ್ತಾನೆ. ನನ್ನದವರ ಮನದಲ್ಲಿ ಮಾದೇಶ್ವರ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಯಾವ ಸಂಸಾರಿ ಸಂಗಪ್ಪನಿಗೆ ಪಾಠವನ್ನು ಕಲಿಸಿ ಮಾದೇಶ್ವರ ಹಾಲು ಕುಡಿದು ಉಸನಿಗೆ ನಗ್ತಾ ನಿಂತರಲ್ಲ, ಹೆಂಡತಿ ಆದವಳು ಏನು ಅಂದ್ರೆ, ಸಂಗಪ್ಪ ಅಂತಾರೆ, ನಿಂದೇನು ಇಲ್ಲ, ದಂಡಕ್ಕೆ ಬಂದ್ರೆ ನಿನ್ನ ನಾನೇ ಕೊಂದಾಕ್ಬಿಡ್ತೀನಿ, ಮುದ್ಕ ಮಾತಾಡಲ್ಲ ಕೂಸು, ನನ್ನ ಎತ್ಕೊಳ್ಳನ್ ಸಂಕಟ ನನ್ನನ್ನು ಬದುಕಿಸ್ಬಿಡ್ತು ಕಳ್ಳ. ಊರವರೆಲ್ಲ ಸತ್ತೋದ್ರು, ನಂದಲ್ಲಿ ನಾನು ಸಾಯಲ್ಲ ಅಂದಲೆ ನಿಂದಲೂ ಎತ್ಕೊಳ್ಳು. ಮಕ್ಕಳು ಬಂದ್ಬಿಟ್ರಪ್ಪ, ಆಗ ಸತ್ತೋಗಿ ಈಗ ಬದುಕಂಗೆ ಕೂತಿದೆ ಅಲ್ಲ, ತೆಗೆದಿರೋ ಆಳ್ಕೆ ಯಾರನ್ನೂ ತಾಕೋದು, ಈಗ ದುಡ್ಡು ಎಷ್ಟು ಖರ್ಚಾಗಿದ್ದು. ಇನ್ನೊಬ್ಬಂದಲೇ ಈಗ ನಾವೆಲ್ಲ ಅಣ್ಣ ತಮ್ಮದ್ರು ಮಾತಾಡ್ಕೊಂಡ್ರೆ ಒಂದು ಕಲ್ಲಿಗೆ 2 ಅಕ್ಕಿ ಹೊಡೆದಂಗೆ ಆಯ್ತದ ಕಣ. ಅದೆಂಗೋ ಹೇಗಿದ್ರು ಅಪ್ಪ ಬದುಕಬಿಟ್ಟವನ, ಈಗ ಎಚ್ಚರವಾಗಿದ್ದಾಗ ಪುನಃ ಬದುಕೊಂಡ್ರ ಹೊತ್ನಲ್ಲಿ ಈಗ ಲೆಕ್ಕ ತಕೊಂಬಿಡವನಿದೆ, ಎಷ್ಟೊತ್ತು ಸತ್ತೋದನ್ನ ಹೇಳಕ್ಕಾಗಲ್ಲ. ಲೆಕ್ಕ ತಕೊಂಬಿಟ್ಟು ಜೀವ ಸಮೇತ ಊತ ಹಾಕ್ಬಿಡವಂದ ಒಬ್ಬ ಮಗ. ಇನ್ನೊಬ್ಬ ತಣ್ಣ, ಅದು ಹೆಂಗಣ್ಣ ಜೀವ ಸಮೇತ ಊತ ಹಾಕೋದು? ಅಣ್ಣ ಕರ್ಕನಡಿ ಮೆಟ್ರ ಮೇಲೆ ಕಾಲ್ ಮಾಡ್ಬಿಡ್ತೇನೆ. ನೀ ಅಂತ ಮಗನೇ ಕಂಬಿಡು ನೀನು. ಅಪ್ಪ ಲೆಕ್ಕ ಕೊಡಪ್ಪ ಅಂದ. ಚೀಪ್ ಆಪಿಗಳ ತಂದೆನೇ ಮಣ್ಣು ಮಾಡೋ ನೀವೆಲ್ಲ ಮಕ್ಕಳೇನ್ರೋ, ಇವಳು ಹೆಂಡತಿ, ಇವರೆಲ್ಲ ನಂಟ್ರು, ಇವ್ರ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದೆ, ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ, ತೊಲಗೋಗಿ ಇಲ್ಲಿಂದ ಆಚೆ. ಇನ್ಮೇಲೆ ನಾನು ಸಂಸಾರಿ ಸಂಗಪ್ಪನಲ್ಲ, ಶರಣ ಸಂಗಪ್ಪ, ಮುಗ್ಧ ಸಂಗಪ್ಪ, ಭಕ್ತ ಸಂಗಪ್ಪ. ಆ ಭಕ್ತ ಸಂಗಪ್ಪ ಎಂಬುದಾಗಿ ಇನ್ನು ಮೇಲೆ ನಿನ್ನ ಪಾದ ಸೇವೆ ಒಂದೇ ಸಾಕು ನನಗೆ. ಹೆಂಡತಿ ಮಕ್ಕಳು ಬಂಧು ಬಳಗ ಯಾರು ನನಗೆ ಬೇಡ. ನಿನ್ನಿಂದ ಈ ಸ್ಥಳ ಕೈಲಾಸವಾಗಲಿ. ಬೇಲದ ಕುಪ್ಪೆ ಎಂಬತಕ್ಕಂಥ ಈ ಸ್ಥಳದಲ್ಲಿ ನೀನು ಮೊದಲ ಜಾತ್ರೆಯನ್ನು ನನಗೋಸ್ಕರವಾಗಿ ಮಾಡುವಂತ ಮಾದಪ್ಪನಿಗೆ ಮೊದಲ ಜಾತ್ರೆ ನಡೆದದ್ದು ಬೇಲದ ಕುಪ್ಪೆ, ಸರಗೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಬೇಲದ ಕುಪ್ಪೆ. ಲಕ್ಷಾಂತರ ಜನ, 16,000 ದನಗಳು, ಸಾವಿರಾರು ಎತ್ತಿನ ಗಾಡಿಗಳು ಕಡೆ ಕಾರ್ತೀಕ ಸೋಮವಾರದಲ್ಲಿ ಅಲ್ಲಿ ನೆರೆಯುತ್ತೆ. ನೆನೆದವರ ಮನದಲ್ಲಿ ಮಾದಪ್ಪ, ನಂಬಿದವರ ಮನ ತುಂಬುವ ಕಾಯುವ ಮಾದಪ್ಪ. ಅದಕ್ಕೆ ನೋಡಿ, ನಾನು ನನ್ನದು ನನ್ನಿಂದಲೇ ಎಂಬತಕ್ಕಂಥದ್ದು ಯಾವುದು ನಮ್ಮದಲ್ಲ. ನೋಡಿದ್ರ ಎಂತ ಸಿರಿ ಸಂಪತ್ತು ಐಶ್ವರ್ಯಗಳೂ ಕೂಡ ನಮ್ಮಲ್ಲೂ ಅಲ್ಲ. ನಮ್ಮ ಜೊತೆಯಲ್ಲಿ ಬರೋದ ಭಗವಂತನ ಭಕ್ತಿ ಒಂದೇ. ಅದಲ್ಲದೆ ನಾವು ಯಾವುದನ್ನೂ ಕೂಡ ಇಲ್ಲಿಗೆ ತಂದಿಲ್ಲ, ಇಲ್ಲಿಂದ ಹೋಗುವಾಗ ತಕೊಂಡೋಗಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ನೋಡಿ, ಗೀತೆ ಒಳಗಡೆ ಚೆನ್ನಾಗಿ ಬರೆದವ್ರೆ. ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ, ಒಳಗಿನ ಕಣ್ಣನು ತೆರೆಸಿದೆಯೋ, ನಿನ್ನೆಯ ಮರ್ಮವ ತಿಳಿಸಿದೆಯೋ. ನಾನೇ ಭಾವ ನಾಶವಾಗಿತು, ಇದೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಗಿತು, ಇದೇ ಎಂಬ ನೀತಿ ನಿಜವಾಯಿತು. ಒಳಗಿನ ಕಣ್ಣನು ತೆರೆಸಿದೆಯೋ, ನಿನ್ನೆಯ ಮರ್ಮವ ತಿಳಿಸಿದೆಯೋ. ಅದೇ ಭಾವ ನಾಶವಾಯಿತು, ಇದೇ
ನೀತಿಯ ಕೇಳದೆ ಓಡೆ ಸೇರಿ ನಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದು ಎಂದು ನಂಬಿದೆ ನಯ್ಯೋ ಆಶತನೆಂದು. ಎಲ್ಲ ಸುಳ್ಳ ಎಲ್ಲವೂ ಕೊಳ್ಳ ತಿಳಿದೆನು ಇದು ನಾನು ಮಿಥ್ಯಾ ನೀನು ಸತ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ ನಿನ್ನೆಯ ಮರ್ಮವ ತಿಳಿಸಿದೆಯೋ. ಅದೇ ಭಾವ ನಾಶವಾಯಿತು, ಇದೇ ನಿಜವಾಯಿತು. ಹೇ ಕೃಷ್ಣ ಹೆಂಡತಿ ಮಕ್ಕಳು ಬಂಧು ಬಳಗ ರಾಜಭೋಗಗಳ ವೈಭೋಗ. ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆಯೇರುವಾಗ. ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ. ಉಳಿಯುವುದೊಂದೇ ನನ್ನ ಧರ್ಮ ತಂದ ಪುಣ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ ನಿನ್ನೆಯ ಮರ್ಮವ ತಿಳಿಸಿದೆಯೋ. ಅದೇ ಭಾವ ನಾಶವಾಯಿತು, ಇದೇ ನೀತಿ ನಿಜವಾಯಿತು. ಹೇ ಕೃಷ್ಣ ಶ್ರೀ ಕೃಷ್ಣ ಇದೊಂದೇ ಬರೋದು. ಉಘೇ ಮಾತ್ಮಲ್ಲಯ್ಯ, ಉಘೇ ಕಂದಳ್ಳಿ ಮಾದೇಶ್ವರ, ಉಘೇ ಮಾಯಿಕಾರ. ಯಾವ ಬೇಲದ ಕುಪ್ಪೆಯಿಂದ ಬೇಗೂರಿನ ಮುಖಾಂತರವಾಗಿ ಕಡುಬಿನ ಕಟ್ಟೆಯ ಮಾರ್ಗವಾಗಿ ಸುಕ್ಷೇತ್ರವಾಗಿರ್ತಕ್ಕಂಥ ನಂಜನಗೂಡು ಎಂಬತಕ್ಕಂಥ ಸ್ಥಳದ ಕಡೆ ಮಾಯಿಕಾರ ಮಾದೇಶ್ವರ ಬಂದು. ನಮ್ಮ ಕರ್ನಾಟಕದಲ್ಲಿ ಶಿವನ ದೊಡ್ಡ ದೇವಸ್ಥಾನ ನಂಜನಗೂಡು ನಂಜುಂಡೇಶ್ವರ. ಅವತ್ತನ ಕಾಲದಿಂದ ಇವತ್ತಿನ ಕಾಲದವರೆಗೂ ಕೂಡ ಸಾವಿರಾರು ವರ್ಷಗಳ ಇತಿಹಾಸವಿರ್ತಕ್ಕಂಥ ನಂಜನಗೂಡು ಕರ್ನಾಟಕದಲ್ಲಿ ಶಿವನ ದೊಡ್ಡ ದೇವಸ್ಥಾನ. ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಶಿವನ ದೊಡ್ಡ ತೇರು ಯಾವುದಪ್ಪ ಅಂದ್ರೆ ನಂಜುಂಡಪ್ಪನ ತೇರು. ತೇರು ಎಳ್ಕೊಂಡು ಹೋದ್ರ ರಸ್ತೆಯಲ್ಲಿ ಬಾವಿ ಒಳಗಡೆ ನೀರು ಅಲಕ್ತಿತ್ತಂತೆ. ಆವಾಗ ಸೇದ ಬಾವಿ ಇತ್ತಲ್ಲ, ಬಾವಿ ಒಳಗಿರೋ ನೀರು. ಅಂತ ಒಂದು ಪವಿತ್ರವಾದ ತಾಣ ನಂಜನಗೂಡು ನಂಜುಂಡೇಶ್ವರನ ತಾಣ. ಪಂಚಮಹಾರಥೋತ್ಸವಗಳು ಗೌತಮ ಕ್ಷೇತ್ರ, ಕೌಂಡಿನ್ಯ ಕಪಿಲ ನದಿಗಳು ಸೇರುವಂತ ದೊಡ್ಡ ಕ್ಷೇತ್ರ ನಂಜನಗೂಡು ನಂಜುಂಡೇಶ್ವರನ ತಾಣಕ್ಕೆ ಮಾಯಿಕಾರ ಮಾದೇಶ್ವರ ಬಂದರಲ್ಲ, ಅವನನ್ನ ಆ ವೈಭೋಗದಿಂದ ಏನಂತ ಕರೀತಾರೆ? ಭೋಗಾಪುರದ ಶಾರದಮ್ಮ. ಈ ಕಾರ್ಯಕ್ರಮಕ್ಕೆ ಅವರು ಕೂಡ 51 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಮಲೆ ಮಾದೇಶ್ವರ ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಕೇಳಿಕೊಂಡ ಗೀತೆಗಳನ್ನು ಒಂದೊಂದಾಗಿ ಆಡ್ಕೊಂಡು ಬರ್ತೇವೆ. ಎಲ್ಲರಿಗೂ ಈ ಮುಂದಿನ ಒಂದು ಗೀತೆಯನ್ನು ಕೇಳಿಕೊಂಡಿದ್ದ ಗೀತೆಯನ್ನು ಹಾಡ್ತಾ
ಎಲ್ಲರೂ ಕೇಳಿಕೊಂಡ ಗೀತೆಯನ್ನ ನಮ್ಮ ನೇರ ಪ್ರಸಾರದಲ್ಲಿ ಕೇಳೋ ಗೀತೆಗಳನ್ನು ಕೂಡ ಹಾಡ್ತೇವೆ. ಸಾವಧಾನವಾಗಿ ಸ್ವಲ್ಪ ಹೊತ್ತು ಇದ್ದು ಎಲ್ಲರೂ ಕೂಡ ಕೇಳಬೇಕು. ದಯಮಾಡಿ ನಿಮ್ಮ ಒಡವೆಗಳು ಮತ್ತು ನಿಮ್ಮ ಪರ್ಸ್ಗಳ ಬಗ್ಗೆ ದಯವಿಟ್ಟು ಜೋಪಾನವಾಗಿ ನೋಡ್ಕೊಳ್ಳಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ಜೋಪಾನ ನೋಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬನ್ನಿ, ನಮ್ಮ ಮಾದೇಶ್ವರನ ಕತೆ ಕೇಳಿ, ಭಗವಂತನಿಗೆ ಇಷ್ಟವಾದ ಗೀತೆಗಳನ್ನು ಹಾಡೋಣ. ಸ್ವಲ್ಪ ಸಾವಧಾನ ಆದಮೇಲೆ ನೀವೆಲ್ಲರೂ ಕೂಡ ಊಟ ಮಾಡಿ ನಿಮ್ಮ ಊರಿಗೆ ಹೋಗಬಹುದು. ದಯಮಾಡಿ ವಯಸ್ಸಾದವ್ರ ಜೊತೆ ಸಹಕರಿಸಿ, ಹಿರಿಯ ನಾಗರಿಕರಿಗೆ ಗೌರವ ಕೊಡಿ, ಮಕ್ಕಳಿಗೆ ಅವಕಾಶ ಮಾಡಿಕೊಡಿ. ಊಟ ಮಾಡುವ ಜಾಗದಲ್ಲಿ ಎಲೆಗಳನ್ನು ಪ್ರತ್ಯೇಕವಾದ ಸ್ಥಳದಲ್ಲಿ ಹಾಕಿ ಬೇಕಾದಷ್ಟು ಪ್ರಸಾದವನ್ನು ದಯವಿಟ್ಟು ಬಡಿಸ್ಕೊಂಡು ಊಟ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ, ಈ ವರ್ಷ ಕಾರ್ತೀಕ ಮಾಸದಲ್ಲಿ ಮಾದೇಶ್ವರ ಸ್ವಾಮಿಗೆ ಬೆಳ್ಳಿ ವಿಗ್ರಹ ಮಾಡಿಸೋದಕ್ಕೆ ತೀರ್ಮಾನಿಸಿದ್ದಾರೆ. ಅದಕ್ಕೆ ಸಹಾಯ ಮಾಡಲು ದಾನಿಗಳಿರ್ತಕ್ಕಂಥವರಲ್ಲಿ ಕೊಟ್ಟು ರಸೀತಿಯನ್ನು ಪಡ್ಕೊಳ್ಳಿ. ಮತ್ತು ಪ್ರತಿ ತಿಂಗಳ ಅಮಾವಾಸ್ಯೆ ದಿವಸ ಅನ್ನಸಂತರ್ಪಣೆ ನಡೀತಾ ಇರುವ ಜಾಗದಲ್ಲಿ ಅದಕ್ಕೂ ಕೂಡ ನೀವು ಹಣವನ್ನು ಕೊಟ್ಟು ರಸೀತಿಯನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ತಾ, ದೇವನೂರು ಮಾದೇವಮ್ಮನವ್ರ ಈ ಕಾರ್ಯಕ್ರಮ ಹೆಚ್ಚಿ 101 ರೂಪಾಯಿಗಳ ಬಹುಮಾನ ಕೊಟ್ಟವ್ರೆ. ತುಂಬಾ ಊರಿಂದ ಬಂದವರೇ ಒಟ್ಲಿ ದುಡ್ಡು ಕೊಟ್ಟು ಬಂತಾನೆ ಗೊತ್ತಾಗೋದು. ಅದು ಸರಿ ಒಟ್ಲಿ. ಈ ಒಂದು ಮುಂದಿನ ಗೀತೆಯನ್ನ ಜನಪ್ರಿಯವಾದ ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮದ ಭಾಗ ಬರೋಣ.
ಜಗದೊಡೆಯನಾದ ಮೈಕಾರ ಮಾದೇಶ್ವರ ನಂಜನಗೂಡಿ ಪ್ರಾಂತ್ಯಕ್ಕೆ ಬಂದಾಗ ನಂಜುಂಡೇಶ್ವರನ ಒಂದು ಅಪಾರವಾಗಿರ್ತಕ್ಕಂಥ ದರ್ಶನವನ್ನು ಮಾಡಿ ಅಲ್ಲಿ 4 ಜನ ಕಳ್ಳಜಂಗಮರು ಅನ್ನದ ಮುದ್ದೆ ಕಟ್ತಿದ್ರು. ಆ ಅನ್ನದ ಮುದ್ದೆ ಕಟ್ತಿರುವ ಆ ಅನ್ನದ ಮುದ್ದೆನೆಲ್ಲ ಮಾದೇಶ್ವರ ಹೇಳ್ತಾರೆ, ಏನ್ ಮಾಡ್ತಾ ಇದ್ದೀರಪ್ಪ ನೀವು ಅಂದಾಗ, ನಾವ ಮಣ್ಣನ ಮುದ್ದೆ ಕಟ್ತಾ ಇದೀವಿ, ನಿಮ್ಗೇನಾಗಬೇಕಾಗಿತ್ತು ಅಂದ. ಆಗ ಅದೇ ಆಗ್ಲಿ ಬಿಡ್ರಪ್ಪ ಅಂದ್ರು ಮಾದೇಶ್ವರರು. ಓಹ್, ಇವ್ ಹೇಳ್ದೆ ಇಟ್ಗೆ ಅದೇ ಆಗೋಯ್ತದೋ, ಆಗೂ ಇಲ್ಲ ಈಗೂ ಇಲ್ಲ, ಮುಂದಕ್ಕೆ ಹೋಗೋ, ಅದೇ ಆಗ್ಲಿ ಅಂತ ಮಾದೇಶ್ವರ ಈ ಕಡೆ ಬಂದ್ರಲ್ಲ, ಅವ್ರ ಕೈಲಿದ್ದ ಅನ್ನದ ಮುದ್ದೆ ಎಲ್ಲ ಮಣ್ಣನ ಮುದ್ದೆ ಆಗೋಯ್ತು. ನನ್ನ ಕೈಲು ಮಂಡೆ ಕಣೋ, ನನ್ನ ಕೈಲು ಮಂಡೆ, ನನ್ನ ಕೈಲು ಮಂಡೆ ಅಂದಾಗ ಏನೋ ಹಿಂಗ ಆಗ್ಬಿಡ್ತಲ್ಲ. ಅವನು ಅದೇ ಆಗ್ಲಿ ಅಂದ್ಕೊಡ್ಲಿ, ಅದೇ ಆಗೋಯ್ತಲ್ಲೋ, ಅವ್ನು ಎಲ್ಲಿದಾನೋ ಹುಡುಕಿ ಅವನ ಕಾಲಕ್ಕೆ ಬಿದ್ದು ಈ ಮಣ್ಣನ್ನ ಅನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ನು ಹೇಳ್ದಾಗೆ ನಾವು ಒಟ್ಟಿಗೆ ಮಣ್ಣೆ ತಿನ್ಬೇಕಾಯ್ತದೆ. ಏನ್ ಮಾಡೋದೀಗ? ಹುಡ್ಕಡ ಬಾರೋ ಅಂತ ಹುಡ್ಕಾಡ್ಕೊ ಬರ್ತಿರ್ಬೇಕಾದ್ರೆ ಶ್ರೀಕಂಠೇಶ್ವರನ ಸನ್ನಿಧಾನದಲ್ಲಿ ನಂಜುಂಡೇಶ್ವರನ ಧ್ಯಾನ ಮಾಡ್ತಾ ಇದ್ದಾನೆ. ಅವನೇ ಭಗವಂತ, ನಮ್ಮ ಕನ್ನಡ ನಾಡಿನ ಆರಾಧ್ಯ ದೇವ. ಅದಕ್ಕೆ ಅವನೇನಂತ ಕರೀತಾರೆ, ನಂಜುಂಡೇಶ್ವರ. ಎಡಗಾಲಯ್ಯನ ತೇರು, ಬಲಗಾಲಯ್ಯನ ತೇರು, ತಾಲೆ ತೇರು, ಕೈ ತೇರು. ಎಡಗಾಲಯ್ಯನ ತೇರು, ಬಲಗಾಲಯ್ಯನ ತೇರು, ರಾಟಾಲೆ ತೇರು, ಕೈ ತೇರು, ರಾಟಾಲೆ ತೇರು, ಕೈ ತೇರು. ಹಾಗಾರೆ ಅಪ್ಪ ನಂಜುಂಡು ನೆಲೆಗೊಂಡು ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಚಂದ ತುಂಬೈತೆ ಹುಡಿಗಲ್ಲ. ಎದ್ದೇಳು ನಂಜುಂಡ ಎಷ್ಟೊತ್ತು ಸುಖದಿಂದೆ, ಆನೆ ಬಂದಾವೆ ಅರಮನೆಗೆ. ಎದ್ದೇಳು ನಂಜುಂಡ ಎಷ್ಟೊತ್ತು ಸುಖದಿಂದೆ, ಆನೆ ಬಂದಾವೆ ಅರಮನೆಗೆ, ಆನೆ ಬಂದಾವೆ ಅರಮನೆಗೆ. ನಂಜುಂಡ ಮಾನ್ಯಾರು ಬಂದವರೇ ದರ್ಶನಕ್ಕೆ, ತಿಂಗಳಿಗೂ ಚಂದ ನಂಜನಗೂಡು, ಚಂದ ತುಂಬೈತೆ ಹುಡಿಗಲ್ಲ. ನಂಜನಗೂಡಾದಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಹಾಸುವೆಯ ದಾರದ ಗಿಡವಿಲ್ಲ. ನಂಜನಗೂಡಾದಲ್ಲಿ ಕಲ್ಲಿಲ್ಲ